ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್. ಇವತ್ತಿನ ಈ ತರಗತಿಯಲ್ಲಿ ನಾವು ಯೂನಿಟ್ ನಂಬರ್ 1 ದ ಎನ್ಚಾಂಟೆಡ್ ಪೂಲ್ ಈ ಒಂದು ಗದ್ಯ ಪಾಠವನ್ನು ಸಿ ರಾಜಗೋಪಾಲಾಚಾರಿಯವರು ಬರೆದಿದ್ದಾರೆ. ದ ಎನ್ಚಾಂಟೆಡ್ ಪೂಲ್ ಮೀನ್ಸ್ ಒಂದು ಮಾಂತ್ರಿಕ ಕೊಳ ಅಥವಾ ಒಂದು ಮಾಂತ್ರಿಕ ಸರೋವರ ಎಂದು ಅರ್ಥವಾಗುತ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈಗ ಗದ್ಯ ಪಾಠವನ್ನು ಆರಂಭಿಸೋಣ. ಅಬೌಟ್ ದ ಆಥರ್, ಇಲ್ಲಿ ಲೇಖಕರ ಬಗ್ಗೆ ತಿಳಿಯೋಣ. ಚಕ್ರವರ್ತಿ ರಾಜಗೋಪಾಲಾಚಾರಿ, ಪಾಪ್ಯುಲರ್ಲಿ known as Rajaji, was a great patriot, astute politician, incisive thinker, and also author of many books. ಚಕ್ರವರ್ತಿ ಗೋಪಾಲಾಚಾರಿ ಅವರನ್ನು ಜನಪ್ರಿಯವಾಗಿ ರಾಜಾಜಿ ಎಂದು ಕರೆಯುತ್ತಾರೆ. ಇವರು ಒಬ್ಬ ಮಹಾನ್ ದೇಶಭಕ್ತರು ಮತ್ತು ಚತುರ ರಾಜಕಾರಣಿಗಳು ಮತ್ತು ಛೇದಕ ಶಕ್ತಿಯನ್ನು ಹೊಂದಿರತಕ್ಕಂತಹ ವಿಚಾರವಾದಿಗಳು ಮತ್ತು ಬಹಳಷ್ಟು ಪುಸ್ತಕಗಳ ಲೇಖಕರು ಆಗಿದ್ದಾರೆ. ಹೀಸ್ ಪಾಪ್ಯುಲರ್ ಬುಕ್ಸ್ ಆರ್, ಅವರು ಬರೆದಿರತಕ್ಕಂತಹ ಜನಪ್ರಿಯ ಪುಸ್ತಕಗಳು ಆನ್ ಭಗವದ್ಗೀತೆಯ ಮೇಲೆ, ಆ್ಯಂಡ್ ಉಪನಿಷತ್ಸ್, ರಾಮಾಯಣ ಆ್ಯಂಡ್ ಮಹಾಭಾರತ. ಇವರು ಈ ಎಲ್ಲ ಮಹಾಕಾವ್ಯಗಳ ಮೇಲೆ ತಾವು ಪುಸ್ತಕಗಳನ್ನು ರಚನೆ ಮಾಡಿದ್ದಾರೆ. ಇನ್ ಮಹಾಭಾರತದಲ್ಲಿ ಹಿ ಡಿಸ್ಪ್ಲೇಸ್, ಅವರು ಪ್ರದರ್ಶಿಸಿದ್ದಾರೆ ಹೀಸ್ ಇನ್ಮಿಟೇಬಲ್ ಪ್ಲೇಯರ್, ಅಂದರೆ ಇದು ಸಾಟಿ ಇಲ್ಲದ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿದ್ದಾರೆ. ಫಾರ್ ಟೆಲ್ಲಿಂಗ್ ಸ್ಟೋರೀಸ್, ಯಾವ ಒಂದು ಸಾಮರ್ಥ್ಯ ಅಂತಂದರೆ ಸ್ಟೋರಿಗಳನ್ನು ಹೇಳುವಂಥದ್ದು, ಕಥೆಗಳನ್ನು ಹೇಳುವಂಥ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿದ್ದಾರೆ. ಆ್ಯಂಡ್ ಅಪ್ಲೈಯಿಂಗ್ ದೇರ್ ಮಾರಲ್ ಪ್ರಿನ್ಸಿಪಲ್ ಟು ಮಾಡರ್ನ್ ಟೈಮ್ಸ್, ಮತ್ತು ಆ ಒಂದು ಅಲ್ಲಿ ಬರ್ತಕ್ಕಂತಹ ನೈತಿಕ ತತ್ವಗಳನ್ನು ಆಧುನಿಕ ಸಮಯಕ್ಕೆ ಹೋಲುವಂತೆ ಅವುಗಳನ್ನು ಅನ್ವಯಿಸಿದ್ದಾರೆ. ಸ್ನೇಹಿತರೆ, ಇಲ್ಲಿಗೆ ನಾವು ಅಬೌಟ್ ದ ಆಥರ್, ಲೇಖಕರ ಬಗ್ಗೆ ತಿಳಿದುಕೊಂಡೆವು. ಈಗ ಮುಖ್ಯ ಪಾಠಕ್ಕೆ ಹೋಗೋಣ. ದ ಎನ್ಚಾಂಟೆಡ್ ಪೂಲ್ ಅಂತಂದರೆ ಮಾಂತ್ರಿಕ ಕೊಳ ಅಥವಾ ಸರೋವರ ಎಂದು ಅರ್ಥವಾಗುತ್ತದೆ. ಈ ಒಂದು ಗದ್ಯ ಪಾಠವನ್ನು ಸಿ ರಾಜಗೋಪಾಲಾಚಾರಿಯವರು ರಚನೆ ಮಾಡಿದ್ದಾರೆ. ಇನ್ ದ ಮಹಾಭಾರತದಲ್ಲಿ ದ ಪಾಂಡವಾಸ್ ಲಾಸ್ಟ್ ಎವ್ರಿಥಿಂಗ್ ಇನ್ ದ ಗೇಮ್ ಆಫ್ ಡೈಸ್ ಟು ಕೌರವಾಸ್ ಆ್ಯಂಡ್ ಹ್ಯಾಡ್ ಟು ಲಿವ್ ಇನ್ ದ ಫಾರೆಸ್ಟ್ ಫಾರ್ 12 years. ಇನ್ ದ ಮಹಾಭಾರತದಲ್ಲಿ ದ ಪಾಂಡವಾಸ್ ಲಾಸ್ಟ್, ಪಾಂಡವ ಸಹೋದರರು, ಲಾಸ್ಟ್ ಎವ್ರಿಥಿಂಗ್, ಎಲ್ಲವನ್ನು ಕಳೆದುಕೊಂಡರು, ಇನ್ ದ ಗೇಮ್ ಆಫ್ ಡೈಸ್, ಅಂದರೆ ಈ ಪಗಡೆ ಆಟದಲ್ಲಿ ಈ ಪಾಂಡವರು ಎಲ್ಲವನ್ನು ಕೌರವರಿಗೆ ಸೋತು ಬಿಟ್ಟರು. ಆ್ಯಂಡ್ ಹ್ಯಾಡ್ ಟು ಲಿವ್ ಇನ್ ದ ಫಾರೆಸ್ಟ್ ಫಾರ್ 12 years, ಇವರು ಹ್ಯಾಡ್ ಟು ಲಿವ್ ಇನ್ ದ ಫಾರೆಸ್ಟ್ ಫಾರ್ 12 years ಅಂತಂದರೆ 12 ವರ್ಷಗಳ ಕಾಲ ಇವರು ಅಡವಿಯಲ್ಲಿ ಅಥವಾ ಅರಣ್ಯದಲ್ಲಿ ಬದುಕಬೇಕಾಯಿತು ಅಥವಾ ಜೀವಿಸಬೇಕಾಯಿತು. ಅದನ್ನೇ ನಾವು ಅಜ್ಞಾತವಾಸ ಎಂದು ಕರೆಯುತ್ತೇವೆ. 12 years, ಡ್ಯೂರಿಂಗ್ ದಿಸ್ ಪೀರಿಯಡ್, ಈ ಅವಧಿಯಲ್ಲಿ ದೇ ಹ್ಯಾಡ್ ಟು ಕಾನ್ಸ್ಟಂಟ್ಲಿ ಮೂವ್ ಫ್ರಾಮ್ ಪ್ಲೇಸ್ ಟು ಪ್ಲೇಸ್ ಫಾರ್ ಸೇಫ್ಟಿ ಆ್ಯಂಡ್ ಟು ಮೀಟ್ ದೇರ್ ಡೈಲಿ ನೀಡ್ಸ್. ಡ್ಯೂರಿಂಗ್ ದಿಸ್ ಪೀರಿಯಡ್, ಈ ಒಂದು ಅವಧಿಯಲ್ಲಿ ದೇ ಹ್ಯಾಡ್ ಟು ಕಾನ್ಸ್ಟಂಟ್ಲಿ ಮೂವ್, ಅವರು ಸತತವಾಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಬೇಕಾಗಿತ್ತು. ಫಾರ್ ಸೇಫ್ಟಿ, ಸುರಕ್ಷತೆಯ ದೃಷ್ಟಿಯಿಂದ ಹೋಗಬೇಕಾಗಿತ್ತು. ಆ್ಯಂಡ್ ಟು ಮೀಟ್ ದೇರ್ ಡೈಲಿ ನೀಡ್ಸ್, ಅವರ ದಿನನಿತ್ಯದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಅವರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅವರು ಹೋಗಬೇಕಾಗಿದ್ದಿತ್ತು. ಒನ್ ಡೇ, ಒಂದು ದಿನ, ಇನ್ ದ 12th year, 12ನೇ ವರ್ಷದಲ್ಲಿ ಒಂದು ದಿನ, ದ ಪಾಂಡವಾಸ್ ಬ್ರದರ್ಸ್, ಪಾಂಡವ ಸಹೋದರರು, ವಾಂಡರ್ಡ್ ಡೀಪ್ ಇನ್ ಟು ದ ಫಾರೆಸ್ಟ್, ಅವರು ದಟ್ಟ ಅಡವಿಯಲ್ಲಿ ಅಲೆದಾಡುತ್ತಿದ್ದರು. ಪಾಂಡವ ಬ್ರದರ್ಸ್ ವಾಂಡರ್ಡ್ ಡೀಪ್ ಇನ್ ಟು ದ ಫಾರೆಸ್ಟ್ ಇನ್ ಪರ್ಸ್ಯೂಟ್ ಆಫ್ ಡೀರ್, ಅವರು ಜಿಂಕೆಯನ್ನು ಬೆನ್ನಟ್ಟಿಕೊಂಡು ಒಂದು ದಟ್ಟ ಅಡವಿಯಲ್ಲಿ ಏನು ಮಾಡ್ತಾಯಿದ್ರು, ಅಲೆದಾಡ್ತಾ ಇದ್ರು. ನೆಕ್ಸ್ಟ್ ಇಲ್ಲಿ ಅವರಿಗೆ ಇಂಟ್ರೊಡಕ್ಷನನ್ನು ನೋಡಿದ್ವಿ. ಈಗ ನಾವು 1ನೇ ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡೋಣ ಸ್ನೇಹಿತರೆ. ದ ಸನ್ ವಾಸ್ ಹಾಟ್ ಓವರ್ ಹ್ಯಾಡ್, ಸೂರ್ಯ ನೆತ್ತಿಯ ಮೇಲೆ ಸುಡ್ತಾ ಇದ್ದ. ದ ಸನ್ ವಾಸ್ ಹಾಟ್ ಓವರ್ ಹ್ಯಾಡ್ ಆ್ಯಂಡ್ ದ 5 brothers ಗ್ರೀವ್ ಮೋರ್ ಆ್ಯಂಡ್ ಮೋರ್ ವೇರಿ ಆ್ಯಂಡ್ ಥರ್ಸ್ಟಿ. ಆ 5 ಜನ ಸಹೋದರರು ಯಾರು? ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ.
ಈ 5 ಬ್ರದರ್ಸ್ ಗ್ರೇವ್ ಮೋರ್ ಆ್ಯಂಡ್ ಮೋರ್ ವೇರಿ ಆ್ಯಂಡ್ ಥರ್ಸ್ಟಿ. ಈ 5 ಜನ ಸಹೋದರರಿಗೆ ಬಹಳಷ್ಟು ದಣಿವಾಗಿದ್ದಿತ್ತು, ಜೊತೆಗೆ ನೀರಡಿಕೆಯೂ ಉಂಟಾಗಿತ್ತು. ಯುಧಿಷ್ಠಿರ ಸ್ಯಾಂಕ್ ಡೌನ್ ಅಂಡರ್ ಅ ಟ್ರೀ. ಈಗ ದಣಿದಿರ್ತಕ್ಕಂಥ ಯುಧಿಷ್ಠಿರ ಏನು ಮಾಡ್ತಾನೆ, ಒಂದು ಗಿಡಕ್ಕೆ ಹೊರಗೆ ಕೂತ್ಕೊಳ್ತಾನೆ, ಟು ರೆಸ್ಟ್ ವಿಶ್ರಾಂತಿಸಲು. ಆ್ಯಂಡ್ ಸೇಡ್ ನಕುಲ, ಕೂತ್ಕೊಂಡು ಏನು ಹೇಳ್ತಾನೆ, ನಕುಲನಿಗೆ ಹೇಳ್ತಾನೆ, ಬ್ರದರ್ ಸಹೋದರ, ಕ್ಲೈಮ್ ದ್ಯಾಟ್ ಟ್ರೀ, ಆ ಗಿಡವನ್ನು ಹತ್ತು. ಆ್ಯಂಡ್ ಸಿ ವೆದರ್ ದೆರ್ ಇಸ್ ಎನಿ ಪೂಲ್ ಆರ್ ರಿವರ್ ನಿಯರ್ ಬೈ, ಇಲ್ಲೇ ಇಲ್ಲ ಸಮೀಪದಲ್ಲಿ ಒಂದು ಕೊಳ ಅಥವಾ ನದಿ ಇದೆಯೇನಂತೇಳಿ ನೋಡು ಅಂತ ಹೇಳಿ ಯಾರು ಯುಧಿಷ್ಠಿರ ನಕುಲನಿಗೆ ಹೇಳ್ತಾನೆ. ನಕುಲ ಕ್ಲೈಮ್ಡ್ ದ ಟ್ರೀ, ನಕುಲ ಗಿಡವನ್ನು ಹತ್ತುತ್ತಾನೆ ಅಥವಾ ಹತ್ತಿದ. ಲುಕ್ಡ್ ಅರೌಂಡ್, ಮತ್ತು ಸುತ್ತಲೂ ನೋಡಿದ. ಆ್ಯಂಡ್ ಸೇಡ್, ನೋಡಿ ಹೇಳಿದ. ಆಟ್ ಅ ಲಿಟಲ್ ಡಿಸ್ಟನ್ಸ್, ಸ್ವಲ್ಪ ದೂರದಲ್ಲಿ. ಐ ಸಿ, ನಾನು ನೋಡಿದೆ. ವಾಟರ್ ಪ್ಲ್ಯಾಂಟ್ಸ್, ಅಂದರೆ ನೀರಿನಲ್ಲಿ ಬೆಳೆಯುವಂಥ ಸಸ್ಯಗಳನ್ನು ನೋಡಿದೆ. ಆ್ಯಂಡ್ ಕ್ರೇನ್ಸ್, ಅಂದರೆ ಬಕಪಕ್ಷಿಗಳನ್ನು ನೋಡಿದೆ. ದೇರ್ ಮಸ್ಟ್ ಸರ್ಟನ್ಲಿ ಬಿ ವಾಟರ್ ದೇರ್, ಅಲ್ಲಿ ನೀರು ಇರಬಹುದು ಅಂಥೇಳಿ ಯಾರು ಹೇಳ್ತಾರೆ, ನಕುಲ ಹೇಳ್ತಾನೆ ಯುಧಿಷ್ಠಿರನಿಗೆ. ಈಗ ಯುಧಿಷ್ಠಿರನ ಪಾಠ ಬರುತ್ತೆ. ಯುಧಿಷ್ಠಿರ ಸೆಂಟ್ ಹಿಮ್ ಟು ಫೆಚ್ ಸಮ್ ವಾಟರ್ ಟು ಡ್ರಿಂಕ್. ಯುಧಿಷ್ಠಿರ ಏನು ಮಾಡ್ತಾನೆ, ನಕುಲ್ನನ್ನು ಕಳಿಸ್ತಾನೆ. ಸೆಂಟ್ ಹಿಮ್ ಅಂತಂದರೆ ಇಲ್ಲಿ ನಕುಲ್ನನ್ನು ಕಳಿಸ್ತಾನೆ. ಟು ಫೆಚ್ ಅಂತಂದರೆ ತರಲು. ಸಮ್ ವಾಟರ್ ಟು ಡ್ರಿಂಕ್, ಸ್ವಲ್ಪ ನೀರನ್ನು ತರಲು, ಕುಡಿಯಲಿಕ್ಕೆ ಕಳಿಸ್ತಾನೆ. ನಕುಲ ವಾಸ್ ಗ್ಲ್ಯಾಡ್, ನಕುಲ ಅಲ್ಲಿಂದ ಹೋಗ್ತಾನೆ. ನಕುಲ ವಾಸ್ ಗ್ಲ್ಯಾಡ್ ವೆನ್ ಹಿ ಗಾಟ್ ದ ಪ್ಲೇಸ್ ಆ್ಯಂಡ್ ಸಾ ದ್ಯಾಟ್ ದೇರ್ ವಾಸ್ ಅ ಪೂಲ್. ನಕುಲನಿಗೆ ಭಾಳ ಸಂತೋಷ ಆಯಿತು, ಯಾವಾಗ ಅಲ್ಲಿ ಒಂದು ಕೊಳ ಇರುವುದನ್ನು ನೋಡ್ತಾನೆ. ಆ ಸಮಯಕ್ಕೆ ಆತನಿಗೆ ಭಾಳ ಸಂತೋಷ ಆಯಿತು. ಹಿ ವಾಸ್ ವೆರಿ ಥರ್ಸ್ಟಿ, ಅವನಿಗೂ ಸಹಿತ ಭಾಳಷ್ಟು ನೀರಿನ ದಾಹ ಆಗಿರುತ್ತೆ. ಹಿಮ್ಸೆಲ್ಫ್ ಆ್ಯಂಡ್ ಸೊ ಥಾಟ್ ಆಫ್ ಕ್ವೆಂಚಿಂಗ್ ಹಿಸ್ ಥರ್ಸ್ಟ್. ಆವಾಗ ಏನು ಮಾಡ್ತಾನೆ ಆತ, ಮೊದಲು ತನ್ನ ದಾಹವನ್ನು ಇಂಗಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನ ಮಾಡ್ತಾನೆ. ಮೊದಲು ಆ ಒಂದು ದಾಹವನ್ನು ಇಂಗಿಸಿಕೊಳ್ಬೇಕು ಅಂತ ವಿಚಾರ ಮಾಡ್ತಾನೆ. ಫಸ್ಟ್ ಬಿಫೋರ್ ಟೇಕಿಂಗ್ ವಾಟರ್ ಇನ್ ದ ಕ್ವಾವರ್ ಫಾರ್ ಹೀಸ್ ಬ್ರದರ್ಸ್. ಆತನ ಸಹೋದರರಿಗೆ ಈ ಬಿಲ್ಗಳನ್ನ ಇರ್ತಕ್ಕಂಥ ಏನು ಒಂದು ಬತ್ತಳಿಕೆ ಇರುತ್ತಲ್ಲ, ಆ ಬತ್ತಳಿಕೆಯಲ್ಲಿ ತುಂಬಿಕೊಳ್ಳೋಕ್ಕಿಂತ ಮುಂಚೆ ತನ್ನ ಒಂದು ದಾಹವನ್ನು ಇಂಗಿಸಿಕೊಳ್ಬೇಕು, ತಣಿಸಿಕೊಳ್ಬೇಕು ಅಂಥೇಳಿ ಆತ ವಿಚಾರ ಮಾಡ್ತಾನೆ. ಬಟ್ ನೋ ಸೂನರ್ ದ್ಯಾನ್ ಡಿಫ್ಡ್ ಹೀಸ್ ಹ್ಯಾಂಡ್ ಇನ್ ದ ಟ್ರಾನ್ಸ್ಪರೆಂಟ್ ವಾಟರ್. ಬಟ್ ನೋ ಸೂನರ್ ದ್ಯಾನ್ ಅಂತಂದರೆ, ಈಗ ಹೋಗಿ ನೀರಿನಲ್ಲಿ ಕೈಯನ್ನು ಅದ್ದಿ ನೀರು ಕುಡಿಬೇಕಾಗಿರುತ್ತೆ, ನೀರನ್ನು ಬೊಗಸೆಯಲ್ಲಿ ತೆಗೆದುಕೊಳ್ಬೇಕಾಗಿರುತ್ತೆ. ಸೊ ಈಗೇನು ಮಾಡ್ತಾನೆ ಆತ, ಬಟ್ ನೋ ಸೂನರ್ ದ್ಯಾನ್ ಅಂದರೆ ಇನ್ನೂ ಆತ ನೀರಿನಲ್ಲಿ ಕೈ ಹಾಕಿರಲಿಲ್ಲ, ಇನ್ನು ಕೈ ಹಾಕಿ ಅಥವಾ ಬೊಗಸೆಯಲ್ಲಿ ನೀರು ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದ. ಅಷ್ಟರಲ್ಲಿ ಏನಾಯಿತು ಅಂದರೆ, ಹಿ ಹರ್ಡ್ ಅ ವಾಯ್ಸ್. ಇಲ್ಲಿ ಹರ್ಡ್ ಅನ್ನೋದು ಹಿಯರ್ ದ ಪಾಸ್ಟ್ ಟೆನ್ಸ್, V2 ಆ್ಯಂಡ್ V3 ಫಾರ್ಮ್ ಅಂತ ಹೇಳ್ತೇವೆ, ಅಂದರೆ ಕೇಳಿಸಿಕೊಂಡ ಅಂತ ಅರ್ಥ ಆಗತ್ತೆ. ಹಿ ಹರ್ಡ್ ಅ ವಾಯ್ಸ್, ಒಂದು ಧ್ವನಿ ಕೇಳಿಸ್ತು. ವಿಚ್ ಸೇಡ್, ಯಾವುದು ಹೇಳಿತು ಅಂದರೆ ಸ್ಟಾಫ್ ನಕುಲ. ಆ ಧ್ವನಿ ಏನಂತ ಹೇಳಿತು, ನಕುಲ ನಿಲ್ಲು, ನೀರನ್ನು ಕುಡಿಬೇಡ ಅಂತ ಹೇಳಿತು. ಡು ನಾಟ್ ಡ್ರಿಂಕ್ ವಾಟರ್. ದಿಸ್ ಪೂಲ್ ಈಸ್ ಬಿಲಾಂಗ್ಸ್ ಟು ಮೀ, ಈ ಒಂದು ಕೊಳ ನನ್ನದು, ನನಗೆ ಸಂಬಂಧಿಸಿದ್ದು. ಓ ಸನ್ ಆಫ್ ಮಾದ್ರಿ, ಓ ಮಾದ್ರಿಯ ಮಗನೇ. ಆನ್ಸರ್ ಮೈ ಕ್ವಶನ್ಸ್, ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರಿಸು. ಆ್ಯಂಡ್ ದೆನ್ ಡ್ರಿಂಕ್ ದ ವಾಟರ್, ಆಮೇಲೆ ನೀರನ್ನು ನೀನು ಕುಡಿ ಅಂತ ಹೇಳಿ ಆ ಒಂದು ಬಾಡಿಲೆಸ್ ವಾಯ್ಸ್, ಅಶರೀರವಾಣಿ ಈ ರೀತಿಯಾಗಿ ಹೇಳಿತು. ನಕುಲ ವಾಸ್ ಸರ್ಪ್ರೈಸ್ಡ್, ಆ ವಾಯ್ಸನ್ನು ಕೇಳ್ತಾನೆ, ಧ್ವನಿಯನ್ನು ಕೇಳಿದ ತಕ್ಷಣ ಆತನಿಗೆ ಆಶ್ಚರ್ಯ ಆಗತ್ತೆ. ಬಟ್ ಆದರೆ ಕ್ಯಾರಿಡ್ ಅವೇ ಬೈ ಹೀಸ್ ಇಂಟೆನ್ಸ್ ಥರ್ಸ್ಟ್, ಆತನ ಒಂದು ನೀರಡಿಕೆಯ ದಾಹ ಆತನನ್ನು ಆ ಒಂದು ಪೂಲ್ ಕಡೆಗೆ, ಕೊಳದ ಕಡೆಗೆ ಸೆಳ್ಕೊಂಡು ಹೋಗುತ್ತೆ. ಅವನ ತೀವ್ರವಾಗಿರ್ತಕ್ಕಂತಹ ಒಂದು ನೀರಿನ ದಾಹ ಏನು ಮಾಡುತ್ತೆ, ಆ ಒಂದು ವಾರ್ನಿಂಗನ್ನು ಗಮನ ಕೊಡೋದೇ ಇರೋ ಥರ ಮಾಡುತ್ತೆ. ಬಟ್ ಕ್ಯಾರಿಡ್ ಅವೇ ಬೈ ದ ಹೀಸ್ ಇಂಟೆನ್ಸ್ ಥರ್ಸ್ಟ್ ಆ್ಯಂಡ್ ಹೀಡ್ಲೆಸ್ ಅಂದರೆ ಗಮನ ಕೊಡದೆ ಹೋದ ಆಫ್ ದ ವಾರ್ನಿಂಗ್, ಆ ಕೊಟ್ಟಿರ್ತಕ್ಕಂಥ ವಾರ್ನಿಂಗನ್ನು, ಎಚ್ಚರಿಕೆಯನ್ನು ಕಡೆಗಣಿಸಿದ. ಹಿ ನೆಲ್ಟ್ ಡೌನ್, ನೆಲ್ಟ್ ಅಂದರೆ ಮೊಣಕಾಲು ಉರಿ ಏನು ಮಾಡ್ದ ಅಂದರೆ ಬಿಗ್ಯಾನ್ ಟು ಡ್ರಿಂಕ್ ದ ವಾಟರ್, ನೀರನ್ನು ಕುಡಲಿಕ್ಕೆ ಆರಂಭ ಮಾಡಿದ. ಆಟ್ ಒನ್ಸ್, ಅದೇ ಸಮಯಕ್ಕೆ ಹಿ ಬಿಗ್ಯಾನ್ ಟು ಫೀಲ್ ಟೆರಿಬಲಿ ಡ್ರೋಸಿ, ಆತನಿಗೆ ಒಮ್ಮೆದೊಮ್ಮೆಗೆ ಬಹಳಷ್ಟು ಗಾಢವಾದಂತಹ ನಿದ್ದೆ ಬಂದಂಗೆ ಬಿಡ್ತು. ಆ್ಯಂಡ್ ಹಿ ಫೆಲ್ ಡೌನ್, ಅಲ್ಲೇ ಬಿದ್ದುಬಿಟ್ಟ.
ಟು ಆಲ್ ಅಪಿರಿಯನ್ಸ್ ಡೆಡ್. ಹೇಗೆ ಬಿದ್ದ ಅಂತಂದರೆ ಸತ್ತೋರ್ ಥರನೇ ಬಿದ್ದುಬಿಟ್ಟ. ಇನ್ನು ಮೂರನೇ ಪ್ಯಾರಾಗ್ರಾಫ್ನ ನೋಡೋಣ. ವೆನ್ ನಕುಲ ಡಿಡ್ ನಾಟ್ ರಿಟರ್ನ್ ಫಾರ್ ಅ ಲಾಂಗ್ ಟೈಮ್. ಬಹಳ ಸಮಯ ಆಯಿತು, ಇನ್ನು ನಕುಲ ವಾಪಸ್ ಮರಳಿ ಬರಲೇ ಇಲ್ಲ. ಯುಧಿಷ್ಠಿರ ಸೆಂಟ್ ಸಹದೇವ. ಯುಧಿಷ್ಠಿರ ಏನು ಮಾಡ್ತಾನೆ, ಸಹದೇವನನ್ನು ಕಳಿಸ್ತಾನೆ ಟು ಸಿ ವಾಟ್ ದ ಮ್ಯಾಟರ್ ವಾಸ್. ಏನಾಗಿದೆ ನೋಡ್ಕೊಂಬರು ಹೋಗು ಅಂತೇಳಿ ಯುಧಿಷ್ಠಿರ ಏನು ಮಾಡ್ತಾನೆ, ಸಹದೇವನನ್ನು ಕಳಿಸ್ತಾನೆ. ಸಹದೇವ ಆಲ್ಸೋ ಇಗ್ನೋರ್ಡ್ ದ ವಾರ್ನಿಂಗ್. ಸಹದೇವನೂ ಕೂಡ ಏನು ಮಾಡ್ತಾನೆ, ಆ ಒಂದು ಎಚ್ಚರಿಕೆಯ ಧ್ವನಿಯನ್ನು ಕಡೆಗಣಿಸ್ತಾನೆ. ಹಿ ಡ್ರ್ಯಾಂಕ್ ದ ವಾಟರ್. ಅವನು ಸಹಿತ ನೀರು ಕುಡಿದು ಬಿಡ್ತಾನೆ. ಆ್ಯಂಡ್ ಅಟ್ ಒನ್ಸ್ ಡ್ರಾಪ್ ಡೌನ್. ನಕುಲಿಗೆ ಆಗಿರ್ತಕ್ಕಂತಹ ಗತಿಯೇ ಈತನಿಗೂ ಆಯಿತು. ಅವನು ಸಹಿತ ಪೂರ್ಣ ಪ್ರಮಾಣ ನಿದ್ದೆ ಬಂದವರಾಗಿ, ಗಾಢವಾದಂಥ ನಿದ್ದೆ ಬಂದ ಹಾಗೆ ಆಗಿ ಆತನು ಸಹಿತ ಅಲ್ಲೇ ಬಿದ್ದುಬಿಡ್ತಾನೆ. ವೆನ್ ಸಹದೇವ ಟು ಫೇಲ್ ಟು ರಿಟರ್ನ್. ಯಾವಾಗ ಸಹದೇವನೂ ಕೂಡ ಹಿಂತಿರುಗಲು ವಿಫಲನಾದ ಯುಧಿಷ್ಠಿರ ಸೆಂಟ್ ಅರ್ಜುನ ಟು ಸಿ ವೆದರ್ ದ ಬ್ರದರ್ಸ್ ಹ್ಯಾಡ್ ಮೆಟ್ ವಿತ್ ಎನಿ ಡೇಂಜರ್. ಯುಧಿಷ್ಠಿರ ಈಗ ಅರ್ಜುನನನ್ನು ಕಳಿಸಿದ. ಯುಧಿಷ್ಠಿರ ಸೆಂಟ್ ಅರ್ಜುನ ಟು ವೆದರ್ ದ ಬ್ರದರ್ಸ್ ಹ್ಯಾಡ್ ಮೆಟ್ ವಿತ್ ಎನಿ ಡೇಂಜರ್. ನಿನ್ನ ಸಹೋದರರು ಯಾವುದಾದ್ರೂ ಅಪಾಯಕ್ಕೆ ಸಿಲುಕಿದ್ದಾರೆ ನೋಡ್ಕೊಂಡು ಬರೋ ಹೋಗು ಅಂಥೇಳಿ ಅರ್ಜುನನ್ನು ಯಾರು ಕಳಿಸಿದ್ರು, ಯುಧಿಷ್ಠಿರ ಕಳಿಸಿದ್ರು. ಅರ್ಜುನ ವೆನ್ ಸ್ವಿಫ್ಟ್ಲಿ. ಅರ್ಜುನ ಹೇಗೆ ಹೋದ ಅಂತಂದರೆ ಭಾಳ ವೇಗವಾಗಿ ಹೋದ. ಹಿ ಸಾ ಹೀಸ್ ಬ್ರದರ್ಸ್ ಲೈಯಿಂಗ್ ಡೆಡ್ ನಿಯರ್ ದ ಫೂಲ್. ಅಲ್ಲಿ ಹೋದ ತಕ್ಷಣ ಒಂದು ದೃಶ್ಯವನ್ನು ನೋಡ್ತಾನೆ. ಆತನ ಇಬ್ಬರು ಜನ ಸಹೋದರರು ಸತ್ತವರ ಹಾಗೆ ಬಿದ್ದು ಬಿಟ್ಟಿದ್ದಾರೆ. ಹಿ ಸಾ ಹೀಸ್ ಬ್ರದರ್ಸ್ ಲೈಯಿಂಗ್ ಡೆಡ್ ನಿಯರ್ ದ ಪೂಲ್. ಆ ಒಂದು ಕೊಳದ ಸಮೀಪದಲ್ಲಿ ಅವರು ಸತ್ತು ಬಿದ್ದಿದ್ದಾರೆ. ಹಾರ್ಟ್ ಬ್ರೋಕನ್ ವಿತ್ ದ ಗ್ರೀಫ್. ತುಂಬ ದುಃಖ ಆಯಿತು ಆತನಿಗೆ, ಭಾಳಷ್ಟು ದುಃಖಪಟ್ಟ. ಹಿ ವಾಂಟೆಡ್ ಟು ಅವೇಂಜ್ ದೇರ್ ಡೆತ್ಸ್. ಅವನು ಈಗ ಏನು ಬಯಸ್ತಾ ಇದ್ದಾನೆ ಅಂತಂದರೆ, ಅವರ ಸಾವಿಗೆ ಯಾರು ಕಾರಣರಾಗಿದ್ದಾರೋ ಅವರ ವಿರುದ್ಧ ಸೇಡು ತೀರಿಸ್ಕೊಳ್ಳೋಕೆ ಬಯಸ್ತಾ ಇದ್ದಾನೆ. ಹಿ ವಾಂಟೆಡ್ ಟು ಅವೇಂಜ್ ಅಂದರೆ ರಿವೆಂಜ್, ಸೇಡು ಅಂತ ಅರ್ಥ ಆಗುತ್ತೆ. ದೇರ್ ಡೆತ್ಸ್. ಹವೇವರ್, ಹೀಗಿದ್ದರೂ ಹೀ ಟು ವಾಸ್ ಓವರ್ವೆಲ್ಮ್ಡ್. ಅವನಿಗೂ ತುಂಬ ಬಾಯಾರಿಕೆಯಾಗಿತ್ತು. ಹೀ ಟು ವಾಸ್ ಓವರ್ವೆಲ್ಮ್ಡ್ ಬೈ ಮಾನ್ಸ್ಟರ್ಸ್ ಥರ್ಸ್ಟ್. ಅದು ರಾಕ್ಷಸ ಗಾತ್ರದ ದಾಹ ಆಗಿ ಪರಿಣಮಿಸಿತ್ತು ಆವಾಗ. ವಿಚ್ ಕಂಪೆಲ್ಡ್ ಹಿಮ್ ಟುವರ್ಡ್ಸ್ ದ ಬ್ಯಾಟಲ್ ಪೂಲ್. ಅವನನ್ನು ಆ ಒಂದು ಪೂಲ್ ಏನು ಮಾಡಿಬಿಡ್ತು, ಸೆಳ್ಕೊಂಡು ಬಿಟ್ಟು ತನ್ನ ಹತ್ರ ನೀರು ಕುಡಲಿಕ್ಕೆ. ಈಗ ನಾಲ್ಕನೇ ಪ್ಯಾರಾಗ್ರಾಫನ್ನು ನೋಡೋಣ. ಅಗೇನ್ ದ ವಾರ್ನಿಂಗ್ ವಾಯ್ಸ್ ವಾಸ್ ಹರ್ಡ್. ಆನ್ಸರ್ ಮೈ ಕ್ವಶನ್ಸ್ ಬಿಫೋರ್ ಯು ಡ್ರಿಂಕ್ ದ ವಾಟರ್. ಇಲ್ಲಿ ಹೇಳ್ತಾ ಇದೆ, ವಾಯ್ಸ್ ಏನು ಹೇಳ್ತಾ ಇದೆ, ಯಾವಾಗ ಅರ್ಜುನ ಆ ಕೊಳದ ಹತ್ರ ಹೋದ ಅವಾಗ ಅಗೇನ್ ದ ವಾರ್ನಿಂಗ್ ವಾಯ್ಸ್ ವಾಸ್ ಹರ್ಡ್. ಮತ್ತೆ ಆ ಎಚ್ಚರಿಕೆ ಧ್ವನಿ ಕೇಳಿಸಿತು. ಆನ್ಸರ್ ಮೈ ಕ್ವಶನ್ಸ್. ನನ್ನ ಪ್ರಶ್ನೆಗಳಿಗೆ ಉತ್ತರಿಸು. ಬಿಫೋರ್ ಯು ಡ್ರಿಂಕ್ ದ ವಾಟರ್. ನೀರು ಕುಡಿಯುವ ಮುಂಚೆ ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರಿಸು ಎನ್ನುವಂತಹ ಒಂದು ವಾಯ್ಸ್, ಒಂದು ವಾರ್ನಿಂಗ್ ಅಂದರೆ ಒಂದು ಸೂಚನೆ ಕೊಡುವಂಥದ್ದು, ಎಚ್ಚರಿಕೆ ಕೊಡುವಂಥ ಧ್ವನಿ ಕೇಳಿಸಿತು. ದಿಸ್ ಪೂಲ್ ಈಸ್ ಮೈನ್. ಈ ಕೊಳ ನನ್ನದು. ಇಫ್ ಯು ಡಿಸ್ಒಬೇ. ಒಂದು ವೇಳೆ ನೀನು ಅವಿಧೇಯನಾದರೆ, ಡಿಸ್ಒಬೇ ಮೀ, ನನಗೆ ನೀನು ಅವಿಧೇಯನಾದರೆ, ಯು ವಿಲ್ ಫಾಲೋ ಯುವರ್ ಬ್ರದರ್ಸ್. ನೀನು ನಿಮ್ಮ ಸಹೋದರನನ್ನು ಹಿಂಬಾಲಿಸಿಕೊಂಡು ಹೋಗುವೆ, ಅವರಿಗಾಗಿರ್ತಕ್ಕಂಥ ಗತಿ ನಿನಗೂ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಅದು ಕೊಡ್ತು. ಯಾವುದು? ಬಾಡಿಲೆಸ್ ವಾಯ್ಸ್, ಅಶರೀರವಾಣಿ. ಅರ್ಜುನ ಬಿಕೇಮ್ ವೆರಿ ಆ್ಯಂಗ್ರಿ. ಈ ಶಬ್ದವನ್ನು ಕೇಳಿದ ತಕ್ಷಣ ಅರ್ಜುನಿಗೆ ತುಂಬ ಸಿಟ್ಟು ಬಂತು. ಹಿ ಕ್ರೈಡ್. ಅವ ಚೀರಿದ. ಹೂ ಆರ್ ಯು. ಯಾರೋ ನೀನು. ಕಮ್ ಆ್ಯಂಡ್ ಸ್ಟ್ಯಾಂಡ್ ಅಪ್ ಟು ಮೀ. ನಾನು ಮುಂದೆ ಬಂದು ನಿಂತ್ಕೋ. ಆ್ಯಂಡ್ ಐ ವಿಲ್ ಕಿಲ್ ಯು. ನಾನು ನಿನ್ನನ್ನು ಕೊಂದುಬಿಡ್ತೇನೆ. ಹಿ ಶಾರ್ಟ್ ಶಾರ್ಪ್ ಆ್ಯರೋಸ್ ಇನ್ ದ ಡೈರೆಕ್ಷನ್ ಆಫ್ ದ ವಾಯ್ಸ್. ಅರ್ಜುನನಿಗೆ ಈಗಾಗಲೇ ಬಿಲ್ವಿದ್ಯೆ ಗೊತ್ತಿದೆ, ಆತನಿಗೆ ಶಬ್ದವೇದಿ ಗೊತ್ತಿದೆ. ಆ ಶಬ್ದವೇದಿ ವಿದ್ಯೆ ಮುಖಾಂತರ ಏನು ಮಾಡಿದ, ತನ್ನಲ್ಲಿರ್ತಕ್ಕಂತಹ ಬಿಲ್ಲುಗಳನ್ನು ಆತ ಏನು ಮಾಡ್ತಾನೆ, ಆ ವಾಯ್ಸ್ ಬಂದಿರತಕ್ಕಂಥ, ಧ್ವನಿ ಬಂದಿರತಕ್ಕಂಥ ದಿಕ್ಕಿನ ಕಡೆಗೆ ಆತ ಆ ಒಂದು ಬಿಲ್ಲುಗಳನ್ನು ಪ್ರಯೋಗ ಮಾಡಿದ. ದ ಇನ್ವಿಸಿಬಲ್ ಅಂತಂದರೆ ಕಣ್ಣಿಗೆ ಕಾಣದ ಆ ಒಂದು ಧ್ವನಿ ಏನು ಮಾಡುತ್ತೆ ಅಂತಂದರೆ, ದ ಇನ್ವಿಸಿಬಲ್ ಬೀಯಿಂಗ್ ಲಾಫ್ಡ್ ಇನ್ ಅ ಸ್ಕ್ರಾನ್. ಅದು ನಗಲಿಕ್ಕೆ ಆರಂಭ ಮಾಡುತ್ತೆ. ಯಾವ ರೀತಿಯಾಗಿ ನಗುತ್ತೆ ಅಂತಂದರೆ, ಕಡೆಗಣನೆ, ತಿರಸ್ಕಾರ ಮಾಡುವ ರೀತಿಯಲ್ಲಿ. ಇಲ್ಲಿ ಸ್ಕ್ರೋನ್ ಅಂತ ಬಳಸಿದ್ದಾರೆ. ಈ ಸ್ಕ್ರೋನ್ ಅಂದರೆ ಕಡೆಗಣನೆ ಅಥವಾ ತಿರಸ್ಕಾರ ಮಾಡುವಂಥ ರೀತಿಯಲ್ಲಿ ಮಾಡಿದ್ದಾರೆ. ಅಂದರೆ ಆ ಒಂದು ವಾಯ್ಸ್ ನಗುತ್ತೆ. ಆ್ಯಂಡ್ ಸೈಡ್ ಮತ್ತು ಹೇಳುತ್ತೆ ಅದು, ಯುವರ್ ಆ್ಯರೋಸ್ ಕಾಂಟ್ ಟಚ್ ಮೀ. ನಿನ್ನ ಬಾಣಗಳು ನನ್ನನ್ನು ಎಂದಿಗೂ ಮುಟ್ಟಲು ಸಾಧ್ಯವಿಲ್ಲ.
ಯುವರ್ ಆರೋಸ್ ಕಾಂಟ್ ಟಚ್ ಮೀ. ಅರ್ಜುನ ವಾಂಟೆಡ್ ಟು ಡೆಸ್ಟ್ರಾಯ್ ದಿಸ್ ಅನ್ಸಿನ್ ಪೋ. ಅರ್ಜುನನಿಗೆ ಈ ಒಂದು ಅನ್ಸಿನ್, ಕಣ್ಣಿಗೆ ಕಾಣಲಾರದ ಅಶರೀರವಾಣಿ ಏನಿದೆ ಇದನ್ನು ನಾಶ ಮಾಡಬೇಕು. ಈ ಕಣ್ಣಿಗೆ ಕಾಣದ ಶತ್ರುವನ್ನು, ಇಲ್ಲಿ ಪೋ ಅಂತಂದರೆ ಎನಿಮಿ ಅಂತ ಅರ್ಥ ಆಗುತ್ತೆ, ಅವನನ್ನು ಪೂರ್ಣ ಪ್ರಮಾಣದಲ್ಲಿ ನಾಶ ಮಾಡಬೇಕು ಅಂತ ಅಂದ್ಕೊಂಡ. ಬಟ್ ಆದರೆ ಫಸ್ಟ್ ಹಿ ಹ್ಯಾಡ್ ಟು ಕ್ವೆಂಚ್ ಹೀಸ್ ಟೆರಿಬಲ್ ಥರ್ಸ್ಟ್. ಮೊದಲು ಆತನ ಭಯಂಕರವಾಗಿರ್ತಕ್ಕಂಥ ನೀರಡಿಕೆಯ ದಾಹವನ್ನು ತಣಿಸ್ಕೋಬೇಕು ಅಂಥೇಳಿ ಮೊದಲು ವಿಚಾರ ಮಾಡ್ದ. ಸೊ ಹಿ ಡ್ರ್ಯಾಂಕ್ ದ ವಾಟರ್. ಆ ಕಾರಣಕ್ಕಾಗಿ ಆತ ನೀರು ಕುಡ್ದ. ಆ್ಯಂಡ್ ಆಲ್ಸೋ ಫೆಲ್ ಡೌನ್ ಡೈಡ್. ಆತನಿಗೂ ಸಹಿತ ಇನ್ನಿಬ್ಬರ ಸಹೋದರಿಗಾಗಿರುವಂತೆ ಆಗುತ್ತೆ. ಇನ್ನು 5ನೇ ಪ್ಯಾರಾಗ್ರಾಫನ್ನು ನೋಡೋಣ ಸ್ನೇಹಿತರೆ. ಆಫ್ಟರ್ ಅನದರ್ ಆಂಕ್ಷಿಯಸ್, ಇನ್ನೊಂದು ವ್ಯಾಕುಲತೆಗೆ ಒಳಗಾಗಿಬಿಟ್ರು, ಚಿಂತೆಗೆ ಒಳಗಾದರು. ಯಾರು? ಯುಧಿಷ್ಠಿರ ಅವರು ಅಂತ. ಆಫ್ಟರ್ ಅನದರ್ ಆಂಕ್ಷಿಯಸ್ ವೇಟ್, ಇನ್ನೊಂದು ವ್ಯಾಕುಲತೆ, ಇನ್ನೊಂದು ಚಿಂತೆ ಯುಧಿಷ್ಠಿರರಿಗೆ ಕಾಡ್ತಾ ಶುರುವಾಯಿತು. ಕಳಿಸಿರ್ತಕ್ಕಂಥ ಅರ್ಜುನನು ಸಹಿತ ಮರಳಿ ಬರಲಿಲ್ಲ. ಯುಧಿಷ್ಠಿರ ಟರ್ನ್ ಟು ಭೀಮ. ಯುಧಿಷ್ಠಿರ ಏನು ಮಾಡ್ತಾನೆ, ಈಗ ಭೀಮನ ಕಡೆ ತಿರುಗಿ, ಡಿಯರ್ ಬ್ರದರ್, ಆತ್ಮೀಯ ಸಹೋದರ, ಈವನ್ ಅರ್ಜುನ, ಅಂದರೆ ಅರ್ಜುನನು ಕೂಡ ದ ಗ್ರೇಟ್ ಹೀರೋ, ಒಬ್ಬ ಮಹಾನ್ ನಾಯಕ, ಅವನು ಸಹಿತ ಹಿಂತಿರುಗಿ ಬರಲಿಲ್ಲ. ಸಮಥಿಂಗ್ ಟೆರಿಬಲ್ ಮಸ್ಟ್ ಹ್ಯಾವ್ ಹ್ಯಾಪನ್ ಟು ಅವರ್ ಬ್ರದರ್ಸ್. ಏನೋ ಭಯಾನಕವಾಗಿರ್ತಕ್ಕಂಥದ್ದು, ಭಯಂಕರವಾಗಿರ್ತಕ್ಕಂಥದ್ದೇ ನಮ್ಮ ಸಹೋದರರಿಗೆ ಆಗಿದೆ. ಪ್ಲೀಸ್ ಫೈಂಡ್ ದೆಮ್ ಕ್ವಿಕ್ಲಿ. ದಯವಿಟ್ಟು ಅವ್ರನ್ನ ಬೇಗನೆ ಹುಡುಕು ಅಂತ ಹೇಳಿ ಯುಧಿಷ್ಠಿರ ಹೇಳ್ತಾನೆ. ಭೀಮ ಹರಿಡ್ ಅವೇ ವಿದೌಟ್ ಅನದರ್ ವರ್ಡ್. ಇನ್ನೊಂದು ಮಾತನಾಡದೆ ಭೀಮ ಏನು ಮಾಡಿದ, ಅವಸರವಾಗಿ ಹೋಗಿಬಿಟ್ಟ. ಲೈಕ್ ಅರ್ಜುನನಂತೆ. ಭೀಮ ಆಲ್ಸೋ ಡಿಡ್ ನಾಟ್ ಹೀಡ್ ದ ವಾರ್ನಿಂಗ್. ಭೀಮನೂ ಕೂಡ ಎಚ್ಚರಿಕೆ ಧ್ವನಿಯನ್ನು ಕಡೆಗಣಿಸಿದ, ಆ ಕಡೆಗೆ ಗಮನ ಕೊಡಲಿಲ್ಲ. ಆ್ಯಂಡ್ ಡ್ರ್ಯಾಂಕ್ ದ ವಾಟರ್ ಈಗರ್ಲಿ, ಆತುರದಿಂದ ನೀರನ್ನು ಕುಡ್ದ. ಗ್ಲೇರಿಂಗ್ ಅರೌಂಡ್ ದ ಡಿಪೈನ್ಸ್, ಆ್ಯಂಡ್ ಇನ್ಸ್ಟಂಟ್ಲಿ ಹೀಸ್ ಗ್ರೇಟ್ ಸ್ಟ್ರೆಂತ್ ಸೀಮ್ಡ್ ಟು ಸ್ಲಿಪ್ ಫ್ರಾಮ್ ಹಿಮ್ ಲೈಕ್ ಅ ಗಾರ್ಮೆಂಟ್, ಆ್ಯಂಡ್ ಹಿ ಆಲ್ಸೋ ಫೆಲ್ ಡೆಡ್ ಅಮಾಂಗ್ ಹೀಸ್ ಬ್ರದರ್ಸ್. ಗ್ಲೇರಿಂಗ್ ಅರೌಂಡ್ ಡಿಫೈನ್ಸ್ ಅಂತಂತಂದರೆ ಆತ ಹೊಳೆಯುವಂತಹ ಒಂದು ಉಲ್ಲಂಘನೆ, ಪ್ರತಿಭಟನೆ ತೋರಿ. ಆ್ಯಂಡ್ ಇನ್ಸ್ಟಂಟ್ಲಿ ಅಂದರೆ ಆ ಕ್ಷಣದಲ್ಲಿ ಅಥವಾ ತಕ್ಷಣ ಅಥವಾ ಕೂಡಲೇ ಅಂತ ಅರ್ಥ ಆಗುತ್ತೆ. ಹೀಸ್ ಗ್ರೇಟ್ ಸ್ಟ್ರೆಂತ್, ಅವನ ಒಂದು ಮಹಾನ್ ಶಕ್ತಿ. ಸೀಮ್ ಟು ಸ್ಲಿಪ್ ಫ್ರಮ್ ಹಿಮ್ ಲೈಕ್ ಅ ಗಾರ್ಮೆಂಟ್, ಒಂದು ಅರಿವೆ ಯಾವ ಥರ ಬೀಳುತ್ತೋ, ಒಂದು ಅರಿವೆ ಬಟ್ಟೆ ಯಾವ ಥರ ಬೀಳುತ್ತೋ ಆ ಥರ ಅದನ್ನು ಒಂದು ಪೂರ್ಣ ಪ್ರಮಾಣದ ಶಕ್ತಿ ಎಲ್ಲವೂ ಸಹಿತ ಉಡುಗಿ ಹೋಗಿಬಿಡುತ್ತೆ, ಅವನಿಂದ ಬಿಟ್ಟು ಹೋಗಿಬಿಡುತ್ತೆ. ಆ್ಯಂಡ್ ಹಿ ಆಲ್ಸೋ ಫೆಲ್ ಡೆಡ್ ಅಮಾಂಗ್ ಹೀಸ್ ಬ್ರದರ್ಸ್, ಅವನು ಸಹಿತ ಆ ಮೂರೂ ಸಹೋದರ ಜೊತೆಗೆ ಅವ್ರು ಹೇಗೆ ಬಿದ್ದಿದ್ರೋ ಇವನು ಕೂಡ ಹಾಗೆ ಬಿದ್ದುಬಿಟ್ಟ. ಆಮೇಲೆ 6th ಪ್ಯಾರಾಗ್ರಾಫ್ನ ನೋಡೋಣ. ಪಝಲ್ಡ್, ಗೊಂದಲ ಆಯಿತು, ಜೊತೆಗೆ ಆಶ್ಚರ್ಯವೂ ಆಯಿತು. ಆ್ಯಂಡ್ ವರಿಡ್, ಮತ್ತು ಚಿಂತೆಯೂ ಆಯಿತು. ಯಾರಿಗೆ? ಕಳಿಸಿರ್ತಕ್ಕಂತಹ ಯುಧಿಷ್ಠಿರನಿಗೆ. ಯಾಕಂದರೆ ಈಗ 4 ಜನ ಸಹೋದರರು ಹೋಗಿಬಿಟ್ಟಿದ್ದಾರೆ, ಆದರೆ ಯಾರೊಬ್ಬರು ಹಿಂತಿರುಗಿ ಬರಲಿಲ್ಲ. ಆ ಕಾರಣಕ್ಕಾಗಿ ಇವನಿಗೆ ಏನಾಯ್ತಂದರೆ ಚಿಂತಾಕ್ರಾಂತನಾದ ಅಂಥೇಳಿ. ಯಾರು? ಯುಧಿಷ್ಠಿರರು ಚಿಂತಾಕ್ರಾಂತರಾದರು. ಆ್ಯಂಡ್ ಹೀಸ್ ಬ್ರದರ್ಸ್ ಹ್ಯಾಡ್ ನಾಟ್ ರಿಟರ್ನ್, ಈಗ ಕಳಿಸಿರ್ತಕ್ಕಂಥ 4 ಜನ ಸಹೋದರರು ಹೋಗಿಬಿಟ್ಟಿದ್ದಾರೆ, ಹಿಂತಿರುಗಿ ಬರಲಿಲ್ಲ. ಯುಧಿಷ್ಠಿರ ಹಿಮ್ಸೆಲ್ಫ್ ಪ್ರೊಸೀಡೆಡ್ ಇನ್ ದ ಡೈರೆಕ್ಷನ್. ಯುಧಿಷ್ಠಿರ ಏನು ಮಾಡ್ತಾನೆ ಅಂತಂದರೆ ಅವ್ರು ಹೋಗಿರ್ತಕ್ಕಂಥ ದಾರಿಯಲ್ಲಿ ಮುಂದುವರಿತಾನೆ, ತಾನೂ ಸಹಿತ ಹೋಗ್ತಾನೆ. ಇನ್ ದ ಡೈರೆಕ್ಷನ್, ಅದೇ ಒಂದು ದಿಕ್ಕಿನಲ್ಲಿ ಹೋಗ್ತಾನೆ. ಹೀಸ್ ಬ್ರದರ್ಸ್ ಹ್ಯಾಡ್ ಟೇಕನ್, ಅವರು ಸಹೋದರರು ಯಾವ ದಾರಿಯನ್ನು ಹಿಡ್ಕೊಂಡು ಹೋಗಿದ್ರು, ಯಾವ ದಿಕ್ಕಿನಲ್ಲಿ ಹೋಗಿದ್ರು ಅದೇ ದಿಕ್ಕಿನಲ್ಲಿ ಇವತ್ತೂ ಹೋಗ್ತಾನೆ. ವೆನ್ ಹಿ ಕೇಮ್ ನಿಯರ್ ಅ ಫೂಲ್, ಯಾವಾಗ ಆ ಒಂದು ಕೊಳದ ಹತ್ರ ಬರ್ತಾನೆ. ಹಿ ಸಾ ಹೀಸ್ 4 ಬ್ರದರ್ಸ್ ಲೈಯಿಂಗ್ ಆನ್ ದ ಗ್ರೌಂಡ್, ಆತ ತನ್ನ ಸಹೋದರರು ಆ ಒಂದು ನೆಲದ ಮೇಲೆ ಬಿದ್ದಿರ್ತಕ್ಕಂಥ ದೃಶ್ಯವನ್ನು ನೋಡ್ತಾನೆ. ಟು ಆಲ್ ಅಪಿಯರೆನ್ಸ್ ಡೆಡ್, ಎಲ್ಲರೂ 4 ಜನ ಸತ್ತವ್ರ ಥರನೇ ಬಿದ್ದಿದ್ದಾರೆ. ಹಿ ವಾಸ್ ಶಾಕ್ಡ್, ಆತನಿಗೆ ಆಘಾತ ಆಯಿತು. ಹಿ ಗಾಟ್ ಇನ್ ಟು ದ ಫೂಲ್ ಟು ಕ್ವೆಂಚ್ ಹಿಸ್ ಥರ್ಸ್ಟ್, ಮೊದಲು ಆತ ನೀರಡಿಕೆಯನ್ನು ತಣಿಸ್ಕೊಳ್ಬೇಕು ಅಂತೇಳಿ ನೀರು ಕುಡಲಿಕ್ಕೆ ಕೊಳಕ್ಕೆ ಹೋಗ್ತಾನೆ. ಆಟ್ ಒನ್ಸ್ ಅ ವಾಯ್ಸ್ ವಿದೌಟ್ ಫ್ರಾಮ್ ವಾರ್ನ್ ಹಿಮ್, ಯಾವುದೇ ಒಂದು ಎಚ್ಚರಿಕೆಯನ್ನು ಕೊಡಲಾರದೆ. ಯುವರ್ ಬ್ರದರ್ಸ್ ಡೆಡ್, ನಿಮ್ಮ ಸಹೋದರರು ಸತ್ತಿದ್ದಾರೆ. ಬಿಕಾಸ್, ಏಕೆಂದರೆ ದೇ ಡಿಡ್ ನಾಟ್ ಹೀಡ್ ಮೈ ವರ್ಡ್ಸ್, ಅವರು ನನ್ನ ಮಾತುಗಳನ್ನು ಗಮನವಿಟ್ಟು ಕೇಳಲಿಲ್ಲ. ಡು ನಾಟ್ ಫಾಲೋ ದೆಮ್, ಅವರನ್ನು ನೀನು ಹಿಂಬಾಲಿಸಬೇಡ. ಆನ್ಸರ್ ಮೈ ಕ್ವಶನ್ಸ್, ನನ್ನ ಪ್ರಶ್ನೆಗಳಿಗೆ ಉತ್ತರಿಸು. ಫಸ್ಟ್ ಆ್ಯಂಡ್ ದೆನ್ ಕ್ವೆಂಚ್ ಯುವರ್ ಥರ್ಸ್ಟ್, ಆಮೇಲೆ ನಿನ್ನ ನೀರಡಿಕೆಯನ್ನು ನೀನು ತಣಿಸಿಕು ಅಂತ
ಆ ಒಂದು ವಾಯ್ಸ್ ಹೇಳುತ್ತೆ, ಬಾಡಿಲೆಸ್ ವಾಯ್ಸ್ ಅಂದರೆ ಅಶರೀರವಾಣಿ ಹೇಳುತ್ತೆ. ದಿಸ್ ಫೂಲ್ ಇಸ್ ಮೈನ್, ಈ ಒಂದು ಕೂಡ ನನ್ನದು ಅಂತ ಅದು ಹೇಳುತ್ತೆ. ಯುಧಿಷ್ಠಿರ ನ್ಯೂ ದ್ಯಾಟ್ ದೀಸ್ ಕುಡ್ ಬಿ ನನ್ ಅದರ್ ದ್ಯಾನ್ ದ ವರ್ಡ್ಸ್ ಆಫ್ ಯಕ್ಷ, ದ ಡಿವೈನ್ ಅಂತ ಹೇಳ್ತೇವೆ, ಡಿವೈನ್ ಪವರ್ ಅಂತ ಹೇಳ್ತೇವೆ. ಯುಧಿಷ್ಠಿರನಿಗೆ ಈ ವಾಯ್ಸ್ ಕೇಳಿದ ತಕ್ಷಣ ಅದಕ್ಕೆ ಅರ್ಥ ಆಗಿಬಿಡ್ತು, ಈ ಮಾತು ಯಾರ್ದು ಅಂತ ಹೇಳಿಬಿಟ್ಟು. ಯಾರ್ದು ಅಂತಂದರೆ ಅದು ಯಕ್ಷಂದು ಅಂತ ಗೊತ್ತಾಗಿಬಿಡ್ತು. ಯುಧಿಷ್ಠಿರ ನ್ಯೂ ದ್ಯಾಟ್ ದೀಸ್ ಕುಡ್ ಬಿ ನನ್ ಅದರ್ ದ್ಯಾನ್ ದ ವರ್ಡ್ಸ್ ಆಫ್ ಯಕ್ಷ, ಈ ಮಾತುಗಳು ಬೇರೆ ಯಾರೂ ಅಲ್ಲ, ನಿಜವಾಗ್ಲೂ ಯಕ್ಷ ಅಂತ ಕರಿತೀವಿ, ಹಾಫ್ ಡಿವೈನ್ ಪವರ್ ಅಂತ ಕರಿತೇವೆ ಯಕ್ಷ ಅಂದು. ಆ್ಯಂಡ್ ಗೆಸ್, ಮತ್ತು ಊಹೆ ಮಾಡಿಕೊಂಡ ಏನಾಗಿರ್ಬೋದು ನಮ್ಮ ಸಹೋದರರಿಗೆ ಅಂಥೇಳಿ. ವಾಟ್ ಹ್ಯಾಡ್ ಹ್ಯಾಪನ್ ಟು ಹಿಸ್ ಬ್ರದರ್ಸ್. ಹಿ ಸಾ ಅ ಪಾಸಿಬಲ್ ವೇ ಆಫ್ ರಿಡೀಮಿಂಗ್ ದ ಸಿಚುವೇಶನ್, ಮತ್ತು ಒಂದು ಸಾಧ್ಯವಾಗುವಂಥ ದಾರಿಯನ್ನು ಹುಡುಕ್ತಾ ಇದ್ದ. ರಿಡೀಮಿಂಗ್ ಅಂದರೆ ಬಿಡಿಸಿಕೊಳ್ಳಲು, ಈ ಒಂದು ಸಂದರ್ಭದಿಂದ ಅವ್ರನ್ನ ಹೆಂಗಾದರೂ ಬಿಡಿಸ್ಕೋಬೇಕು ಅಂತೇಳಿ ಒಂದು ದಾರಿಯನ್ನು ಹುಡುಕ್ತಾ ಇದ್ದ. ಹಿ ಸೆಡ್ ಟು ದ ಬಾಡಿಲೆಸ್ ವಾಯ್ಸ್, ಆಗ ಯುಧಿಷ್ಠಿರ ಹೇಳ್ತಾ ಇದ್ದಾನೆ, ಆ ಶರೀರವಾಣಿಗೆ ಹೇಳ್ತಾ ಇದ್ದಾನೆ, ಎಂತ ಹೇಳ್ತಾ ಇದ್ದಾನೆ, ಪ್ಲೀಸ್ ಆಸ್ಕ್ ಯುವರ್ ಕ್ವಶನ್ಸ್, ನಿಮ್ಮ ಪ್ರಶ್ನೆಗಳನ್ನು ಕೇಳಿ. ದ ವಾಯ್ಸ್ ಪುಟ್ ಕ್ವಶನ್ಸ್ ರ್ಯಾಪಿಡ್ಲಿ ಒನ್ ಆಫ್ಟರ್ ಅನದರ್, ಆ ಒಂದು ವಾಯ್ಸ್ ಏನು ಮಾಡುತ್ತೆ, ಬಾಡಿಲೆಸ್ ವಾಯ್ಸ್ ಇದೆಯಲ್ಲ ಅಶರೀರವಾಣಿ, ಅದು ಒಂದಾದ ನಂತರ ಒಂದು ಪ್ರಶ್ನೆಗಳನ್ನು ಕೇಳುತ್ತೆ. ಯಾವ ಪ್ರಶ್ನೆಗಳನ್ನ ಕೇಳುತ್ತೆ ಈಗ ಹೇಳ್ತಾರೆ. ಇಟ್ ಆಸ್ಕ್ ವಾಟ್ ಮೇಕ್ಸ್ ಸನ್ ಶೈನ್ ಎವ್ರಿ ಡೇ, ಸೂರ್ಯ ದಿನಂಪ್ರತಿ ಹೊಳೆಯಲು ಕಾರಣವೇನು ಅನ್ನುವಂಥ ಪ್ರಶ್ನೆಯನ್ನು ಆ ವಾಯ್ಸ್ ಕೇಳುತ್ತೆ. ಆವಾಗ ಯುಧಿಷ್ಠಿರ ಉತ್ತರ ಕೊಡ್ತಾರೆ, ದ ಪವರ್ ಆಫ್ ಗಾಡ್, ಅದು ದೇವರ ಶಕ್ತಿ ಅಂತ ಹೇಳ್ತಾರೆ. ಎರಡನೇದು, ವಾಟ್ ರೆಸ್ಕ್ಯೂಸ್ ಮ್ಯಾನ್ ಇನ್ ಡೇಂಜರ್, ಮನುಷ್ಯ ಅಪಾಯದಲ್ಲಿದ್ದಾಗ ಯಾರು ಆತನನ್ನು ಪಾರು ಮಾಡುತ್ತಾರೆ. ಯುಧಿಷ್ಠಿರ ಕ್ವಿಕ್ಲಿ ಆನ್ಸರ್ಡ್, ಬೇಗನೆ ಉತ್ತರಿಸ್ತಾನೆ, ಕರೇಜ್, ಧೈರ್ಯ ಅಂತ ಹೇಳ್ತಾನೆ. ವಾಟ್ ಈಸ್ ಮೋರ್ ನೋಬ್ಲಿ ಸಸ್ಟೈನಿಂಗ್ ದ್ಯಾನ್ ದ ಅರ್ತ್, ಈ ಭೂಮಿಗಿಂತ ಹೆಚ್ಚಾಗಿ ಸಪೋರ್ಟ್ ಮಾಡತಕ್ಕಂಥವ್ರು ಯಾರು ಅಂತ ಕೇಳ್ತಾನೆ. ಯಾರು ಸಪೋರ್ಟ್ ಮಾಡ್ತಾರೆ ಭೂಮಿಗಿಂತ ಹೆಚ್ಚಾಗಿ ಅಂತ ಕೇಳಿದಾಗ ಯುಧಿಷ್ಠಿರ ಸೆಡ್, ದ ಮದರ್ ಹೂ ಬ್ರಿಂಗ್ಸ್ ಅಪ್ ದ ಚೈಲ್ಡ್, ಯಾರು ಮಗುನ ಹತ್ತಿರ್ತಕ್ಕಂಥ ತಾಯಿ ಇದ್ದಾಳೋ ಆ ತಾಯಿ ಮಾತ್ರ ಆ ರೀತಿ ಮಾಡ್ತಾಳೆ ಅಂತ ಯುಧಿಷ್ಠಿರ ಹೇಳ್ತಾನೆ. ಆಮೇಲೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾನೆ, ವಾಟ್ ಈಸ್ ಫಾಸ್ಟರ್ ದ್ಯಾನ್ ವಿನ್, ಈ ಗಾಳಿಗಿಂತ ವೇಗವಾಗಿ ಸಾಗ್ತಕ್ಕಂಥದ್ದು ಏನು ಅಂತ ಪ್ರಶ್ನೆ ಕೇಳಿದಾಗ ಮೈಂಡ್, ಮನಸ್ಸು ಅಂತೇಳಿ ಯುಧಿಷ್ಠಿರ ಅದಕ್ಕೆ ಉತ್ತರವನ್ನು ಕೊಡ್ತಾನೆ. ವಾಟ್ ಬಿ ಫ್ರೆಂಡ್ಸ್ ಅ ಟ್ರಾವೆಲರ್, ಒಬ್ಬ ಪ್ರಯಾಣ ಮಾಡ್ತಕ್ಕಂಥ ವ್ಯಕ್ತಿಗೆ ನಿಜವಾಗಲೂ ಸ್ನೇಹಿತರು ಯಾರಾಗಿರ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಆವಾಗ ಲರ್ನಿಂಗ್, ಕಲಿಕೆ ಅನ್ನುವುದು ಅಂತ ಹೇಳ್ತಾರೆ. ಇನ್ನು ಪ್ರಶ್ನೆಯನ್ನು ಕೇಳ್ತಾ ಇದೆ, ವಾಯ್ಸ್ ಕೇಳ್ತಾ ಇದೆ, ಹೂ ಈಸ್ ದ ಫ್ರೆಂಡ್ ಆಫ್ ಒನ್ ಹೂ ಸ್ಟೇಸ್ ಆಟ್ ಹೋಮ್, ಇವರು ಸ್ನೇಹಿತರಾಗಿರ್ತಾರೆ ಮತ್ತು ಮನೆಯಲ್ಲೇ ಇರ್ತಾರೆ, ಅವರು ಯಾರು ಅಂತ ಕೇಳಿದ್ದಾರೆ. ದ ವೈಫ್ ಅಂದರೆ ಹೆಂಡತಿ. ಹೂ ಅಕಂಪನೀಸ್ ಅ ಮ್ಯಾನ್ ಇನ್ ಡೆತ್, ಮನುಷ್ಯ ಸಾವಿನ ನಂತರ ಆತನ ಜೊತೆಗೆ ಹೋಗ್ತಕ್ಕಂಥವ್ರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದು ಧರ್ಮ. ದ ಅಲೋನ್ ಅಕಂಪನೀಸ್ ದ ಸೋಲ್ ಇನ್ ಇಟ್ಸ್ ಸಾಲಿಟರಿ ಜರ್ನಿ ಆಫ್ಟರ್ ಡೆತ್, ಮನುಷ್ಯನ ಸಾವಿನ ನಂತರ ಏಕಾಂಗಿಯಾಗಿ ಹೋಗ್ತಕ್ಕಂತಹ ಒಂದು ಆತ್ಮಕ್ಕೆ ಧರ್ಮ ಏನಾಗುತ್ತೆ ಅಂದರೆ ಅಕಂಪನಿ ಆಗುತ್ತೆ, ಜೊತೆ ಆಗುತ್ತೆ ಅಂಥೇಳಿ ಹೇಳ್ತಾರೆ. ವಿಚ್ ಈಸ್ ದ ಬಿಗ್ಗೆಸ್ಟ್ ವೆಸಲ್, ಅತ್ಯಂತ ದೊಡ್ಡ ಪಾತ್ರೆ ಯಾವುದು ಅಂತ ಕೇಳಿದ್ದಾರೆ. ದ ಅರ್ತ್, ಭೂಮಿ ಅಂತಕ್ಕಂಥದ್ದು. ವಿಚ್ ಕಂಟೇನ್ಸ್ ಆಲ್ ವಿದಿನ್ ಇಟ್ ಸೆಲ್ಫ್, ಯಾವುದು ತನ್ನಲ್ಲಿಯೇ ಎಲ್ಲವನ್ನ ಇಟ್ಕೊಂಡಿದೆ, ಈಸ್ ದ ಗ್ರೇಟೆಸ್ಟ್ ವೆಸಲ್ ಅಂತ ಹೇಳಿ ಉತ್ತರವನ್ನು ಕೊಡ್ತಾರೆ ಯಾರು, ಯುಧಿಷ್ಠಿರ. ಇನ್ನು ಮುಂದಿನ ಪ್ರಶ್ನೆ ಕೇಳ್ತಾ ಇದ್ದಾನೆ, ವಾಟ್ ಈಸ್ ಹ್ಯಾಪಿನೆಸ್, ಹ್ಯಾಪಿನೆಸ್ ಅಂದರೆ ಏನು ಅಂತ ಕೇಳಿದ್ದಾರೆ. ಹ್ಯಾಪಿನೆಸ್ ಈಸ್ ದ ರಿಸಲ್ಟ್ ಆಫ್ ಗುಡ್ ಕಂಡಕ್ಟ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಗುಡ್ ಕಂಡಕ್ಟ್ ಅಂದರೆ ಸಚ್ಚಾರಿತ್ರ್ಯ ಅಂತ ಅರ್ಥ ಆಗುತ್ತೆ, ಒಳ್ಳೆಯ ಚಾರಿತ್ರ್ಯ ಇರ್ತಕ್ಕಂಥದ್ದು, ಒಳ್ಳೆಯ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನಾವೇನು ಕರಿತಾ ಇದ್ದೇವೆ, ಈ ರೀತಿಯಾಗಿ ಅವರು ಗುಡ್ ಕಂಡಕ್ಟ್ ಅಂಥೇಳಿ ಹೇಳ್ತಾ ಇದ್ದಾರೆ. ಸರಿ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಾಟ್ ಈಸ್ ದ್ಯಾಟ್ ಅಬಂಡನಿಂಗ್ ವಿಚ್ ಮ್ಯಾನ್ ಬಿಕಮ್ಸ್ ಲವ್ಡ್ ಬೈ ಆಲ್ ಅಂತ ಕೇಳಿದ್ದಾರೆ. ವಾಟ್ ಈಸ್ ದ್ಯಾಟ್ ಅಂದರೆ ಏನನ್ನು ನಾವು ತ್ಯಜಿಸುವುದರ ಮುಖಾಂತರವಾಗಿ ನಾವು ಎಲ್ಲರಿಂದ ಪ್ರೀತಿಸಲ್ಪಡ್ತೇವೆ ಅಂಥೇಳಿ ಪ್ರಶ್ನೆ ಕೇಳಿದ್ದಾರೆ. ಆವಾಗ ಪ್ರೈಡ್, ಇಲ್ಲಿ ಫ್ರೈಡ್ ಅಂದರೆ ಹೆಮ್ಮೆ ಅಂತ ಆಗೋದಿಲ್ಲ, ದುರಹಂಕಾರ ಅಂತ ಅರ್ಥ ಆಗುತ್ತೆ. ದುರಹಂಕಾರವನ್ನು ನಾವು ಯಾವಾಗ ಬಿಡ್ತೀವೋ ಅವಾಗ ತ್ಯಜಿಸ್ತೀವೋ, ದ್ಯಾಟ್ ಮ್ಯಾನ್ ವಿಲ್ ಬಿ ಲವ್ಡ್ ಬೈ ಆಲ್, ಎಲ್ಲರಿಂದ ಆತ ಪ್ರೀತಿಸಲ್ಪಡ್ತಾನೆ. ವಾಟ್ ಈಸ್ ದ ಲಾಸ್ ವಿಚ್ ಬ್ರಿಂಗ್ಸ್ ಜಾಯ್ ಆ್ಯಂಡ್ ನಾಟ್ ಸಾರೋ, ಯಾವುದನ್ನು ಕಳೆದುಕೊಳ್ಳೋದ್ರ ಮುಖಾಂತರವಾಗಿ ನಾವು ಸಂತೋಷವನ್ನೇ ಪಡೆಯಬಹುದು, ಆನಂದವನ್ನೇ ಪಡೆಯಬಹುದು, ಹೊರತಾಗಿ ದುಃಖವನ್ನಲ್ಲ ಅನ್ನುವಂಥ ಪ್ರಶ್ನೆಗೆ ಆ್ಯಂಗರ್, ಸಿಟ್ಟು, ಅತಿಯಾದಂಥ ಸಿಟ್ಟು ಅಂತ ಹೇಳ್ಬೋದು. ಗಿವಿಂಗ್ ಇಟ್ ಅಫ್, ಅದನ್ನು ಬಿಟ್ಟುಕೊಡೋದ್ರಿಂದ ವಿ ವಿಲ್ ನೋ ಲಾಂಗರ್ ಬಿ ಸಬ್ಜೆಕ್ಟೆಡ್ ಟು ಸಾರೋ, ನಾವು ದುಃಖಕ್ಕೆ ಕಾರಣ ಆಗೋದಿಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಇದಿಷ್ಟು ಅವರು ಹೇಳ್ತಾರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು, ವಾಟ್ ಈಸ್ ದ್ಯಾಟ್ ಬೈ ಗಿವಿಂಗ್ ಅಫ್ ವಿಚ್ ಮ್ಯಾನ್ ಬಿಕಮ್ ವೆಲ್ದಿ, ಈ ಮನುಷ್ಯ ಇದನ್ನು ಬಿಟ್ಟುಕೊಡೋದ್ರ ಮುಖಾಂತರವಾಗಿ ಒಬ್ಬ ಸಂಪನ್ಮೂಲ ಅಥವಾ ಸಂಪತ್ತು ಹೊಂದಿರತಕ್ಕಂಥ ವ್ಯಕ್ತಿ ಆಗ್ತಾನೆ.
ಏನು ಅಂತ ಕೇಳಿದ್ದಾನೆ. ಅದಕ್ಕೆ ಉತ್ತರವನ್ನು ಕೊಡುತ್ತಾರೆ ಯಾರು? ಯುಧಿಷ್ಠಿರ. ಡಿಸೈರ್ ಅಂತಂದರೆ ಆಶೆ. ಗೆಟ್ಟಿಂಗ್ ರಿಡ್ ಆಫ್ ಇಟ್, ಯಾವಾಗ ಅದರಿಂದ ನಾವು ಹೊರಗಡೆ ಬರ್ತೇವೆ, ಮ್ಯಾನ್ ಬಿಕಮ್ಸ್ ವೆಲ್ದಿ, ಯಾವಾಗ ಮನುಷ್ಯ ಸಂಪದ್ಭರಿತ ವ್ಯಕ್ತಿ ಆಗ್ತಾನೆ. ವಾಟ್ ಮೇಕ್ಸ್ ಒನ್ ಅ ರಿಯಲ್ ಬ್ರಾಹ್ಮನ್? ಇಟ್ ಈಸ್ ಬರ್ತ್, ಗುಡ್ ಕಂಡಕ್ಟ್ ಆರ್ ಲರ್ನಿಂಗ್? ಆನ್ಸರ್ ಡಿಸಿಸಿವ್ಲಿ. ಇಮಿಡಿಯೇಟಾಗಿ ಉತ್ತರ ಕೊಡಬೇಕು ನೀನು ಅಂತ ಕೇಳ್ತಾನೆ. ಒಬ್ಬ ಬ್ರಾಹ್ಮಣ ಅಂತಕ್ಕಂಥ ನಿಜವಾದ ಬ್ರಾಹ್ಮಣ ಹೆಂಗಿರ್ತಾನೆ ಅಂತ. ವಾಟ್ ಮೇಕ್ಸ್ ಒನ್ ರಿಯಲ್ ಬ್ರಾಹ್ಮಣ? ಇಸ್ ಇಟ್ ಬರ್ತ್, ಹುಟ್ಟಿನಿಂದ ಆತ ಬ್ರಾಹ್ಮಣನಾಗ್ತಾನೆ. ಗುಡ್ ಕಂಡಕ್ಟ್ಸ್, ಸಚ್ಚಾರಿತ್ರ್ಯ, ಒಳ್ಳೆಯ ಚಾರಿತ್ರ್ಯದಿಂದ ಆಗ್ತಾನೆ. ಟು ಲರ್ನಿಂಗ್, ಭಾಳಷ್ಟು ಓದುವುದರಿಂದ ಆಗ್ತಾನೆ. ಅವಾಗ ಇದಿಷ್ಟರ ಉತ್ತರ ಕೊಡ್ತಾನೆ, ಬರ್ತ್ ಆ್ಯಂಡ್ ಲರ್ನಿಂಗ್ ಡು ನಾಟ್ ಮೇಕ್ ಒನ್ ಅ ಬ್ರಾಹ್ಮಣ. ಇಲ್ಲಿ ಹುಟ್ಟು, ಒಂದು ಬ್ರಾಹ್ಮಣರಲ್ಲಿ ಹುಟ್ಟೋದ್ರಿಂದ ಅಥವಾ ಸಾಕಷ್ಟು ವೇದಗಳನ್ನು ಓದೋದ್ರಿಂದ ಒಬ್ಬ ಬ್ರಾಹ್ಮಣ ಆಗುವುದಿಲ್ಲ. ಗುಡ್ ಕಂಡಕ್ಟ್, ಸಚ್ಚಾರಿತ್ರ್ಯ, ಒಳ್ಳೆಯ ಚಾರಿತ್ರ್ಯ ಏನು ಮಾಡುತ್ತೆ ಅಂದರೆ ಅಲೋನ್ ಡಸ್, ಅದು ಏಕಾಂಗಿಯಾಗಿ ಒಬ್ಬ ವ್ಯಕ್ತಿಯನ್ನು ಬ್ರಾಹ್ಮಣನಾಗಿ ಮಾಡುತ್ತೆ. ಹವೇವರ್, ಹೀಗಿದ್ದರೂ ಲರ್ನ್ ಅ ಪರ್ಸನ್, ಕಲ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಮೇ ಬಿ ಹಿ ವಿಲ್ ನಾಟ್ ಬಿ ಅ ಬ್ರಾಹ್ಮಣ, ಆತ ಬ್ರಾಹ್ಮಣ ಆಗಿರಲಿಕ್ಕಿಲ್ಲ. ಇಫ್ ಹಿ ಈಸ್ ಸ್ಲೇವ್ ಟು ದ ಬ್ಯಾಡ್ ಹ್ಯಾಬಿಟ್ಸ್, ಅವನು ಕೆಟ್ಟ ಒಂದು ಹವ್ಯಾಸಗಳಿಗೆ ಬಲಿಯಾಗಿದ್ದರೆ, ಅಂಥವನು ಗುಲಾಮನಾಗಿದ್ದರೆ ಅಂಥವನಿಗೆ ನಾವು ಬ್ರಾಹ್ಮಣ ಅನ್ನೋದಕ್ಕೆ ಬರೋದಿಲ್ಲ ಅಂಥೇಳಿ ಉತ್ತರವನ್ನು ಕೊಡ್ತಾನೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದಾನೆ, ವಾಟ್ ಈಸ್ ದ ಗ್ರೇಟೆಸ್ಟ್ ವಂಡರ್ ಇನ್ ದ ವರ್ಲ್ಡ್? ಈ ಜಗತ್ತಿನಲ್ಲಿ ಅದ್ಭುತವಾಗಿರ್ತಕ್ಕಂಥದ್ದು ಏನು, ಮಹಾನ್ ಅದ್ಭುತ ಅದು ಅಂತ ಕೇಳ್ತಾರೆ. ಒಂದು ಮಹಾನ್ ಪ್ರಖ್ಯಾತ ಒಂದು ಅದ್ಭುತ ಏನು ಅಂತ ಕೇಳಿದಾಗ, ಎವ್ರಿ ಡೇ, ಪ್ರತಿದಿನ, ಮೆನ್ ಸಿ ಕ್ರಿಯೇಚರ್ಸ್ ಡಿಪಾರ್ಟ್ ಟು ಎಮಾಸ್ ಅಬೌಟ್, ಈ ಭೂಮಿಯಲ್ಲಿ ಬದುಕಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನೋಡ್ತಾರೆ. ಏನಂತಂದರೆ, ಬದುಕಿರ್ತಕ್ಕಂಥ ಎಷ್ಟೋ ಜೀವಿಗಳು ಈ ಯಮನ ಒಂದು ನಿವಾಸಕ್ಕೆ ಹೋಗ್ತಕ್ಕಂಥ ದೃಶ್ಯವನ್ನು ನೋಡ್ತಾರೆ. ಆ್ಯಂಡ್ ಯೆಟ್, ಆದರೂ ಸಹಿತ, ದೋಸ್ ಹೂ ರಿಮೇನ್ ಸೀಕ್ ಟು ಲಿವ್ ಫಾರ್ ಎವರ್, ಯಾವಾಗಲೂ ಬದುಕಿರಬೇಕಂತೇಳಿ ಆಸೆ ಪಡ್ತಾರೆ. ದಿಸ್ ವೇರ್ಲಿ ಈಸ್ ಅ ಗ್ರೇಟೆಸ್ಟ್ ವಂಡರ್, ಇದೇ ಒಂದು ಜಗತ್ತಿನಲ್ಲಿ ಅದ್ಭುತವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಈಗ ದ ಯಕ್ಷ ಪೋಸ್ಡ್ ಮೆನಿ ಕ್ವಶನ್ಸ್ ಆ್ಯಂಡ್ ಯುಧಿಷ್ಠಿರ ಆನ್ಸರ್ಡ್ ದೆಮ್ ಆಲ್. ಇದೇ ತೆರನಾಗಿ ಭಾಳಷ್ಟು ಪ್ರಶ್ನೆಗಳನ್ನು ಏನು ಮಾಡ್ತಾನೆ, ಯಕ್ಷ ಕೇಳ್ತಾನೆ. ಯಾರಿಗೆ? ಯುಧಿಷ್ಠಿರನಿಗೆ ಕೇಳ್ತಾನೆ. ಅದಕ್ಕೆ ಯುಧಿಷ್ಠಿರ ಏನು ಮಾಡ್ತಾನೆ, ಉತ್ತರಗಳನ್ನು ಕೊಡ್ತಾನೆ. ಇನ್ ದ ಎಂಡ್ ದ ಯಕ್ಷ ಆಸ್ಕ್ಡ್, ಅಂದರೆ ಈ ಒಂದು ಪ್ರಶ್ನೆ ಉತ್ತರ ಮುಗಿದ ನಂತರ, ಪ್ರಶ್ನೆಯನ್ನು ಕೇಳೋದನ್ನು ಮುಗಿಸಿದ ನಂತರ ಯಕ್ಷ ಕೇಳ್ತಾನೆ, ಓ ಕಿಂಗ್, ಓ ರಾಜನೇ, ಒನ್ ಆಫ್ ಯುವರ್ ಡೆಡ್ ಬ್ರದರ್ಸ್ ಕ್ಯಾನ್ ನೌ ಬಿ ರಿವೈವ್ಡ್. ನಾನು ಏನು ಮಾಡ್ತೇನೆ ಅಂದರೆ, ಈಗಾಗಲೇ ಸತ್ತಿರ್ತಕ್ಕಂಥ 4 ಜನ ಸಹೋದರರಲ್ಲಿ ಒಬ್ಬನನ್ನು ಜೀವಂತ ಮಾಡ್ತೇನೆ. ಹೋಮ್ ಡು ಯು ವಾಂಟ್ ರಿವೈವ್ಡ್, ಯಾರನ್ನು ಜೀವಂತ ಮಾಡಬೇಕಂತ ಹೇಳು. ಹಿ ಶಾಲ್ ಕಮ್ ಬ್ಯಾಕ್ ಟು ಲೈಫ್, ಆತ ಜೀವಂತವಾಗಿ ವಾಪಸ್ ಜೀವವನ್ನು ಪಡ್ಕೋತಾನೆ ಅಂತ ಹೇಳ್ತಾನೆ. ಆವಾಗ ಯುಧಿಷ್ಠಿರ ಹೇಳ್ತಾನೆ, ಯುಧಿಷ್ಠಿರ ಥಾಟ್ ಫಾರ್ ಮೂಮೆಂಟ್, ಯುಧಿಷ್ಠಿರ ಒಂದು ಕ್ಷಣ ಯೋಚನೆ ಮಾಡ್ತಾನೆ. ಆ್ಯಂಡ್ ದೆನ್ ರಿಪ್ಲೈಡ್, ನಂತರ ಉತ್ತರ ಕೊಡ್ತಾನೆ, ಮೇ ದ ಕ್ಲೌಡ್ ಕಾಂಪ್ಲೆಕ್ಸ್ ಇನ್ಡ್, ಲೋಟಸ್ ಐಡ್, ಬ್ರಾಡ್ ಚೆಸ್ಟೆಡ್ ಆ್ಯಂಡ್ ಲಾಂಗ್ ಆರ್ಮ್ಡ್ ನಕುಲ ಲೈಯಿಂಗ್ ಲೈಕ್ ಅ ಪಾಲನ್ ಎಬೋನೆಟ್ರಿ ಅರೈಸ್ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ನಕುಲ್ನನ್ನು ಹೊಗಳಿದ್ದಾನೆ. ನಕುಲ ಹೇಗಿದ್ದಾನೆ ನೋಡಲಿಕ್ಕೆ ಅಂತಂದರೆ, ಮೇ ದ ಕ್ಲೌಡ್ ಕಾಂಪ್ಲೆಕ್ಸ್ ಇನ್ಡ್, ಅವನ ಕಾಂಪ್ಲೆಕ್ಸ್ ಯಾವ ರೀತಿಯಾಗಿದೆ, ಚೆಲುವು ಯಾವ ರೀತಿಯಾಗಿದೆ ಅಂದರೆ, ಕ್ಲೌಡ್ ಬೆಳಗಿರ್ತಕ್ಕಂತಹ ಮೋಡ ಥರ ಇದೆ. ಲೋಟಸ್ ಐಡ್, ಕಣ್ಣುಗಳು ಹೇಗಿವೆ ಅಂತಂದರೆ ಕಮಲದಂತಿವೆ. ಬ್ರಾಡ್, ಭಾಳಷ್ಟು ವಿಶಾಲವಾದ ಹೃದಯವನ್ನು ಹೊಂದಿರತಕ್ಕಂಥವನು ಮತ್ತು ಉದ್ದನೆಯ ತೋಳುಗಳನ್ನು ಹೊಂದಿರತಕ್ಕಂತಹ ಆ ನಕುಲ ಇಲ್ಲಿ ಎಬೋನೆ ಟ್ರೀ ಥರ ಮಲ್ಕೊಂಡಿದ್ದಾನಲ್ಲ, ಅವನ್ನ ಎಬ್ಸು ಅಂಥೇಳಿ ಕೇಳ್ಕೊತಾನೆ. ಆವಾಗ ದ ಯಕ್ಷ ವಾಸ್ ಪ್ಲೀಸ್ಡ್ ಆ್ಯಟ್ ದಿಸ್ ಆ್ಯಂಡ್ ಆಸ್ಕ್ಡ್ ಯುಧಿಷ್ಠಿರ, ಇದನ್ನು ಕೇಳಿರ್ತಕ್ಕಂಥ ಯಕ್ಷನಿಗೆ ಭಾಳಷ್ಟು ಸಂತೋಷ ಆಗತ್ತೆ. ಮತ್ತೆ ಕೇಳ್ತಾನೆ ಆತ, ವೈ ಡಿಡ್ ಯು ಚೂಸ್ ನಕುಲ, ಯಾಕೆ ನೀನು ನಕುಲನನ್ನು ಆಯ್ಕೆ ಮಾಡಿಕೊಂಡೆ. ಇನ್ ಪ್ರಿಫರೆನ್ಸ್ ಟು ಭೀಮನಿಗೆ ಪ್ರಿಫರೆನ್ಸ್ ಕೊಡಬಹುದಾಗಿತ್ತಲ್ಲ. ಹೂ ಹ್ಯಾಸ್ ದ ಸ್ಟ್ರೆಂತ್ ಆಫ್ 16,000 ಎಲಿಫೆಂಟ್ಸ್, ಯಾರು 16,000 ಆನೆಗಳ ಬಲವನ್ನು ಹೊಂದಿದ್ದಾರೋ ಅಂಥ ವ್ಯಕ್ತಿಗೆ ಪ್ರಿಫರೆನ್ಸ್ ಕೊಡೋದು ನಕುಲನ ಯಾಕೆ ಕೇಳಿದೆ. ಐ ಹ್ಯಾವ್ ಹರ್ಡ್ ದ್ಯಾಟ್ ಭೀಮ ಈಸ್ ಮೋಸ್ಟ್ ಡಿಯರ್ ಟು ಯು, ನಾನು ಈಗಾಗಲೇ ಸಾಕಷ್ಟು ಬಾರಿ ಕೇಳಿದ್ದೇನೆ ಭೀಮ ಅಂತಕ್ಕಂಥವನು ಭಾಳಷ್ಟು ಆತ್ಮೀಯ ನಿನಗೆ. ಆ್ಯಂಡ್ ವೈ ನಾಟ್ ಅರ್ಜುನನ ಯಾಕೆ ಕೇಳಲಿಲ್ಲ. ಹೂಸ್ ಪ್ರೊವೆಸ್ ಇನ್ ಆರ್ಮ್ಸ್ ಈಸ್ ಯುವರ್ ಪ್ರೊಟೆಕ್ಷನ್, ಆತನು ಸಹಿತ ಸಾಕಷ್ಟು ಒಬ್ಬ ವೀರ ಆಗಿದ್ದಾನೆ, ಶೂರನಾಗಿದ್ದಾನೆ, ಅವನ್ನ ಯಾಕೆ ಬಿಟ್ಟೆ ನೀನು. ಟೆಲ್ ಮಿ, ನಂಗೆ ಹೇಳು, ವೈ ಯು ಚೂಸ್ ನಕುಲ ರಾದರ್ ದ್ಯಾನ್ ಐದರ್ ಆಫ್ ದೀಸ್ ಟು, ಅವರಿಬ್ಬರನ್ನು ಹೊರತುಪಡಿಸಿ ಇವನನ್ನೇ ಯಾಕೆ ಆಯ್ಕೆ ಮಾಡಿಕೊಂಡೆ ನೀನು ಅಂತ ಪ್ರಶ್ನೆಯನ್ನು ಇಲ್ಲಿ ಯಕ್ಷ ಕೇಳ್ತಾ ಇದ್ದಾನೆ ಯುಧಿಷ್ಠಿರನಿಗೆ. ಆವಾಗ ಯುಧಿಷ್ಠಿರ ಉತ್ತರ ಕೊಡ್ತಾ ಇದ್ದಾನೆ. ಯುಧಿಷ್ಠಿರ ರಿಪ್ಲೈಡ್, ಓ ಯಕ್ಷ, ಕುಂತಿ ಆ್ಯಂಡ್ ಮಾದ್ರಿ ವೇರ್ ದ ಟು ವೀವ್ಸ್ ಆಫ್ ಮೈ ಫಾದರ್. ಕುಂತಿ ಮತ್ತು ಮಾದ್ರಿ ಅಂತಕ್ಕಂಥವ್ರು ನಮ್ಮ ತಂದೆಗೆ 2 ಜನ ಹೆಂಡಂದಿರು. ಐ ಅ ಸನ್ ಆಫ್ ಕುಂತಿ, ನಾನು ಒಬ್ಬ
ಕುಂತಿಯ ಮಗ ಐ ಆಮ್ ಸರ್ವಿಂಗ್, ಇವತ್ತು ನಾನು ನನ್ನ ತಾಯಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆ್ಯಂಡ್ ಸೊ ಅದರಿಂದ ಶಿ ಈಸ್ ನಾಟ್ ಕಂಪ್ಲೀಟ್ಲಿ ಬ್ರೇವ್ಡ್, ಈಗೇನು ಅವಳಿಗೆ ಏನೋ ಅವಶ್ಯಕತೆ ಇಲ್ಲ, ನಾನಿದ್ದೇನೆ, ನಾನು ನೋಡ್ಕೋತೇನೆ ಅವಳನ್ನು. ಸೊ ಟು ಬಿ ಫೇರ್, ನಾನು ಕೇಳೋದು ನ್ಯಾಯವಾಗಿರಬೇಕು. ಅದಕ್ಕಾಗಿ ಐ ಆಸ್ಕ್ ದ್ಯಾಟ್ ಮಾದ್ರಿಸ್ ಸನ್ ನಕುಲ, ಯಾಕಂದರೆ ಮಾದ್ರಿಗೆ ಯಾವುದೇ ಮಗು ಬೇಕಲ್ಲ ನೋಡ್ಕೊಳ್ಳಿಕ್ಕೆ, ಅದಕ್ಕಾಗಿ ನಾನು ಮಾದ್ರಿಯ ಮಗನನ್ನು ಕೇಳಿದೆ, ನಕುಲನನ್ನು ಕೇಳಿದೆ. ಬಿ ರಿವೈವ್ಡ್, ಆತನನ್ನು ಜೀವಂತ ಮಾಡು. ದ ಯಕ್ಷ ವಾಸ್ ಪ್ಲೀಸ್ಡ್ ವಿತ್ ಯುಧಿಷ್ಠಿರಾಸ್ ಇಂಪಾರ್ಶಾಲಿಟಿ, ಯಕ್ಷ ಏನು ಮಾಡ್ತಾನೆ, ಆ ಒಂದು ಯುಧಿಷ್ಠಿರನ ಇಂಪಾರ್ಶಾಲಿಟಿ ಅಂತಂದರೆ ಒಂದಿಷ್ಟು ಪಾರ್ಶಾಲಿಟಿ ಮಾಡಲಿಲ್ಲ, ಆ ಕಾರಣಕ್ಕಾಗಿ ಅದರಿಂದ ಸಂತೋಷಗೊಂಡಿರ್ತಕ್ಕಂಥ ಯಕ್ಷ ಏನು ಮಾಡ್ತಾನೆ ಅಂತಂದರೆ, ಗ್ರ್ಯಾಂಟೆಡ್ ದ್ಯಾಟ್ ಆಲ್ ಹಿಸ್ ಬ್ರದರ್ಸ್ ವುಡ್ ಕಮ್ ಬ್ಯಾಕ್ ಟು ಲೈಫ್, ಅಷ್ಟು ಜನ ನಾಲ್ಕು ಜನ ಸಹೋದರರನ್ನು ಮತ್ತೆ ಜೀವಂತ ಮಾಡ್ತಾನೆ. ಇಟ್ ವಾಸ್ ಯಮ ದ ಲಾರ್ಡ್ ಆಫ್ ಡೆತ್, ಅಂದರೆ ಈಗ ಬಂದಿರತಕ್ಕಂಥ ಯಕ್ಷನ ರೂಪದಲ್ಲಿ ಬಂದಿರತಕ್ಕಂಥವನು ಯಾರು ಅಂತಂದರೆ ಇಟ್ ವಾಸ್ ಯಮ, ಅವನು ಯಮ ದ ಲಾರ್ಡ್ ಆಫ್ ಡೆತ್, ಆತ ಸಾವಿನ ದೇವರು. ಹೂ ಹ್ಯಾಡ್ ಟೇಕನ್ ದ ಫಾರ್ಮ್ ಆಫ್ ದ ಡೀರ್, ಅವನೇ ಏನು ಮಾಡಿರ್ತಾನೆ ಅಂದರೆ ಜಿಂಕೆ ಅವತಾರ ತಾಳಿ ಇವರನ್ನು ದಟ್ಟ ಅಡವಿಯಲ್ಲಿ ಇವರನ್ನು ಅಲ್ಲಾಡುವಂತೆ ಮಾಡಿರ್ತಾನೆ. ಆ್ಯಂಡ್ ದ ಯಕ್ಷ ಸೊ ದ ಮೈಟ್ ಸಿ ಹಿಸ್ ಸನ್ ಯುಧಿಷ್ಠಿರ ನಿಜವಾಗಲೂ ಈ ಯಮನ ಮಗ, ಆ ಕಾರಣಕ್ಕಾಗಿ ಬಂದಿರ್ತಾನೆ, ಆತನನ್ನು ನೋಡ್ಕೊಂಡು ಹೋಗಬೇಕು ಅಂತ ಬಂದಿರ್ತಾನೆ. ಆ್ಯಂಡ್ ಟೆಸ್ಟ್ ಹಿಮ್, ಮತ್ತು ಆತನನ್ನು ಪರೀಕ್ಷಿಸಲಿಕ್ಕೆ ಅಂತ ಬಂದಿರ್ತಾನೆ. ಹಿ ಎಂಬ್ರಾಸ್ಡ್ ಯುಧಿಷ್ಠಿರ ಆ್ಯಂಡ್ ಬ್ಲೆಸ್ಡ್ ಹಿಮ್, ಈಗೇನು ಮಾಡ್ತಾನೆ ಅಂತಂದರೆ ಆತ ಯಾರು ಯಮ ಏನು ಮಾಡ್ತಾನೆ, ಅದನ್ನು ಯುಧಿಷ್ಠಿರನನ್ನು ತಬ್ಬಿಕೊಳ್ತಾನೆ, ಆಲಿಂಗಿಸ್ತಾನೆ. ಆ್ಯಂಡ್ ಬ್ಲೆಸ್ಡ್ ಹಿಮ್, ಆತನಿಗೆ ಆಶೀರ್ವಾದವನ್ನು ಮಾಡ್ತಾನೆ. ಇನ್ನು ಈ ಒಂದು ಲೆಸನ್ನ ಒಂದು ಕೊನೆಯ ಪ್ಯಾರಾಗ್ರಾಫ್ ಇದೆ, ನೋಡಿಬಿಡೋಣ. ಯಮ ಸೇಡ್, ಯಮ ಹೇಳ್ತಾನೆ, ಓನ್ಲಿ ಅ ಪೇವ್ ಡೇಸ್ ರಿಮೇನ್ ಟು ಕಂಪ್ಲೀಟ್ ದ ಸ್ಟಿಪ್ಯುಲೇಟೆಡ್ ಪೀರಿಯಡ್, ಈ ಒಂದು ಏನು ಅಜ್ಞಾತವಾಸ ಇದೆ, ಈ ಅಜ್ಞಾತವಾಸ ಕೊನೆಗೊಳ್ಳಲು ಕೆಲವು ದಿನಗಳು ಬಾಕಿ ಉಳಿದಿವೆ ಅಂತ ಹೇಳ್ತಾ ಇದ್ದಾನೆ. ಓನ್ಲಿ ಅ ಪೇವ್ ಡೇಸ್ ರಿಮೇನ್ ಟು ಕಂಪ್ಲೀಟ್ ದ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಆಫ್ ಯುವರ್ ಎಕ್ಸೈಲ್ ಇನ್ ದ ಫಾರೆಸ್ಟ್, ದ 13th ಇಯರ್ ವಿಲ್ ಆಲ್ಸೋ ಪಾಸ್ ಬೈ, ಇನ್ನೇನು 13 ವರ್ಷ ಸಹಿತ ಕಳೆದು ಬಿಡುತ್ತೆ. ನನ್ ಆಫ್ ಯುವರ್ ಎನಿಮೀಸ್, ಯಾವುದೇ ಒಬ್ಬ ನಿಮ್ಮ ಶತ್ರುಗಳು ವಿಲ್ ಬಿ ಏಬಲ್ ಟು ಡಿಸ್ಕವರ್ ಯು, ನಿಮ್ಮನ್ನು ಸಂಶೋಧನೆ ಮಾಡಲಿಕ್ಕೆ ಅಥವಾ ನಿಮ್ಮನ್ನು ನೋಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯು ವಿಲ್ ಸಕ್ಸಸ್ಫುಲಿ ಫುಲ್ಫಿಲ್ ಯುವರ್ ಅಂಡರ್ಟೇಕಿಂಗ್, ನೀವು ತೆಗೆದುಕೊಂಡಿರ್ತಕ್ಕಂಥ ಸವಾಲನ್ನು ಏನು ಮಾಡ್ತೀರಿ ಅಂದರೆ ಯಶಸ್ವಿಯಾಗಿ ಪೂರೈಸ್ತೀರಿ. ಆ್ಯಂಡ್ ಸೇಯಿಂಗ್ ದಿಸ್ ಹಿ ಡಿಸಪಿಯರ್ಡ್, ಇದನ್ನು ಹೇಳಿಬಿಟ್ಟು ಯಮ ಏನು ಮಾಡ್ತಾನೆ, ಅಲ್ಲಿಂದ ಹೋಗಿಬಿಡ್ತಾನೆ, ಕಾಣದಾಗಿ ಬಿಡ್ತಾನೆ ಅಂಥೇಳಿ ಅರ್ಥ ಆಗುತ್ತೆ ಸ್ನೇಹಿತರೆ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.